ನಮಸ್ಕಾರ ಗೆಳೆಯರೇ. ಯಾವುದೇ ವಿಶೇಷ ಪ್ರತಿಭೆ ಇಲ್ಲದಿದ್ದರೂ ಕೆಲವು ಜನರು ತಮ್ಮ ಜೀವನದಲ್ಲಿ ಹೇಗೆ ನಿರಂತರವಾಗಿ ಮುಂದೆ ಸಾಗುತ್ತಾರೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಇನ್ನು ಕೆಲವರು ಪ್ರತಿ ಸೋಮವಾರ ಹೊಸ ಆರಂಭವನ್ನು ಮಾಡಲು ನಿರ್ಧರಿಸುತ್ತಾರೆ. ಆದರೆ ಕೆಲವೇ ದಿನಗಳಲ್ಲಿ ಮತ್ತೆ ಎಲ್ಲಿಂದ ಶುರು ಮಾಡಿದ್ದರೋ ಅಲ್ಲಿಗೆ ಬಂದು ನಿಲ್ಲುತ್ತಾರೆ. ಒಬ್ಬ ವ್ಯಕ್ತಿ ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಅಲಾರಾಂ ಇಲ್ಲದೆಯೇ ಎದ್ದು ಗಂಟೆಗಟ್ಟಲೆ ಓದಲು ಹೇಗೆ ಸಾಧ್ಯ? ಒಬ್ಬನು ತನ್ನ ಆರೋಗ್ಯವನ್ನು ನೋಡಿಕೊಳ್ಳುತ್ತಾ ಕನಸುಗಳನ್ನು ಬೆನ್ನಟ್ಟುತ್ತಾನೆ, ಆದರೆ ಮತ್ತೊಬ್ಬನು ನಾಳೆಯಿಂದ ಬದಲಾಗುತ್ತೇನೆಂದು ಪ್ರತಿ ರಾತ್ರಿ ಹೇಳಿಕೊಳ್ಳುತ್ತಾನೆ. ಆದರೆ ಮರುದಿನ ಬೆಳಿಗ್ಗೆ ಅದೇ ಹಳೆಯ ಅಭ್ಯಾಸಗಳು ಅವನ ಎಲ್ಲ ಯೋಜನೆಗಳನ್ನು ಹಾಳು ಮಾಡುತ್ತವೆ. ಇದಕ್ಕೆ ಇಚ್ಛಾಶಕ್ತಿಯೇ ಕಾರಣ ಎಂದು ನಿಮಗನ್ನಿಸಿದರೆ ಬಹುಶಃ ಇಂದು ನಿಮ್ಮ ಆಲೋಚನೆ ಸಂಪೂರ್ಣವಾಗಿ ಬದಲಾಗಲಿದೆ. ಯಾಕೆಂದರೆ ಇದು ಈ ಪ್ರಪಂಚದ ಮಹಾನ್ ಸತ್ಯಗಳಲ್ಲಿ ಒಂದಾಗಿದೆ. ನಮ್ಮ ಜೀವನವು ನಾವು ತೆಗೆದುಕೊಳ್ಳುವ ದೊಡ್ಡ ನಿರ್ಧಾರಗಳಿಗಿಂತ ನಮ್ಮ ದೈನಂದಿನ ಸಣ್ಣ ಅಭ್ಯಾಸಗಳಿಂದಲೇ ಹೆಚ್ಚು ರೂಪಿತವಾಗುತ್ತದೆ. ಇದೇ ಆ ರಹಸ್ಯ. ಇದನ್ನು ವಿಶ್ವವಿಖ್ಯಾತ ಲೇಖಕ ಚಾರ್ಲ್ಸ್ ಡುಹಿಗ್ ಅವರು ತಮ್ಮ ಅತಿ ಹೆಚ್ಚು ಮಾರಾಟವಾದ ಪುಸ್ತಕ ದ ಪವರ್ ಆಫ್ ಹ್ಯಾಬಿಟ್ನಲ್ಲಿ ಅತ್ಯಂತ ಸುಲಭವಾಗಿ ಮತ್ತು ವೈಜ್ಞಾನಿಕವಾಗಿ ವಿವರಿಸಿದ್ದಾರೆ. ಗೆಳೆಯರೇ, ಬುಕ್ಸ್ ರೀಡರ್ ಹಬ್ಗೆ ನಿಮಗೆ ಸ್ವಾಗತ. ಇಲ್ಲಿ ನಾವು ಕೇವಲ ಪುಸ್ತಕಗಳ ಸಾರಾಂಶವನ್ನಷ್ಟೇ ಹೇಳುವುದಿಲ್ಲ, ಬದಲಾಗಿ ಆ ವಿಚಾರಗಳನ್ನು ನಿಮ್ಮ ಜೀವನಕ್ಕೆ ಜೋಡಿಸುತ್ತೇವೆ. ಇದರಿಂದ ಪ್ರತಿ ವಿಡಿಯೋ ನೋಡಿದ ನಂತರ ನಿಮಗೆ ಕೇವಲ ಕೇಳಿಸಿಕೊಂಡೆ ಎಂದಲ್ಲ, ಏನನ್ನೋ ಕಲಿತೆ ಎಂಬ ಭಾವನೆ ಮೂಡುತ್ತದೆ. ಇಂದಿನ ಈ ಪ್ರಯಾಣ ಕೇವಲ ಒಂದು ಪುಸ್ತಕದ ಕಥೆಯಲ್ಲ, ಬದಲಾಗಿ ನಿಮ್ಮ ಮನಸ್ಸಿನ ಆ ಅದೃಶ್ಯ ಪ್ರಪಂಚದ ಪಯಣ. ಅಲ್ಲಿ ನಿಮ್ಮ ಪ್ರತಿಯೊಂದು ಅಭ್ಯಾಸವೂ ಜನ್ಮ ಪಡೆಯುತ್ತದೆ. ಒಮ್ಮೆ ಯೋಚಿಸಿ, ಇಂದು ಬೆಳಿಗ್ಗೆ ಎದ್ದಾಗಿನಿಂದ ಹಿಡಿದು ಈ ವಿಡಿಯೋ ನೋಡುವವರೆಗೆ ನೀವು ಏನೇನು ಮಾಡಿದ್ದೀರೋ ಅದರಲ್ಲಿ ಸುಮಾರು ಅರ್ಧದಷ್ಟು ಕೆಲಸಗಳನ್ನು ನೀವು ಯೋಚಿಸದೇ ಮಾಡಿದ್ದೀರಿ. ನೀವು ಹೇಗೆ ಹಲ್ಲುಜ್ಜಿದಿರಿ, ಹೇಗೆ ಮೊಬೈಲ್ ಕೈಗೆತ್ತಿಕೊಂಡಿರಿ, ಹೇಗೆ ಸಾಮಾಜಿಕ ಜಾಲತಾಣ ತೆರೆದಿರಿ, ಹೇಗೆ ಚಹಾ ಅಥವಾ ಕಾಫಿ ಕುಡಿದಿರಿ, ಹೇಗೆ ಕುಳಿತು ಈ ವಿಡಿಯೋ ನೋಡಲು ಶುರು ಮಾಡಿದಿರಿ. ಇವುಗಳಲ್ಲಿ ಹೆಚ್ಚಿನ ಕೆಲಸಗಳನ್ನು ನೀವು ಯಾವುದೇ ನಿರ್ಧಾರ ಮಾಡಿಲ್ಲ, ಬದಲಾಗಿ ನಿಮ್ಮ ಅಭ್ಯಾಸಗಳೇ ನಿಮಗಾಗಿ ಮೊದಲೇ ನಿರ್ಧಾರ ಮಾಡಿಬಿಟ್ಟಿದ್ದವು. ಅದಕ್ಕೆ ನಮಗೆ ಯಾವುದು ಸರಿ ಎಂದು ಗೊತ್ತಿದ್ದರೂ ಹಲವು ಬಾರಿ ತಪ್ಪು ಮಾಡುತ್ತೇವೆ. ತಡರಾತ್ರಿಯವರೆಗೆ ಮೊಬೈಲ್ ನೋಡುವುದು ಹಾನಿಕಾರಕ ಎಂದು ತಿಳಿದಿದ್ದರೂ ಸುಮ್ಮನೆ ಸ್ಕ್ರಾಲ್ ಮಾಡುತ್ತಲೇ ಇರುತ್ತೇವೆ. ಪ್ರತಿದಿನ ವ್ಯಾಯಾಮ ಮಾಡಬೇಕೆಂದು ತಿಳಿದಿದ್ದರೂ ಏನಾದರೊಂದು ಹೊಸ ನೆಪ್ ಸಿಗುತ್ತದೆ. ಹಣ ಉಳಿಸಬೇಕೆಂದು ಗೊತ್ತಿದ್ದರೂ ನಾವು ಸುಮ್ಮನೆ ಖರ್ಚು ಮಾಡಿಬಿಡುತ್ತೇವೆ. ನಾವು ದುರ್ಬಲರು ಅಂತಲ್ಲ, ಬದಲಿಗೆ ನಮ್ಮ ಮೆದುಳು ಅಭ್ಯಾಸಗಳ ಮೂಲಕ ಕೆಲಸ ಮಾಡೋದನ್ನ ಇಷ್ಟಪಡುತ್ತೆ. ನಮ್ಮ ಮೆದುಳು ಸಾಧ್ಯವಿರೋ ಎಲ್ಲಾ ರೀತಿಯಲ್ಲಿ ತನ್ನ ಶಕ್ತಿಯನ್ನ ಉಳಿಸಲು ಬಯಸುವ ಒಂದು ಯಂತ್ರದಂತಿದೆ. ಯಾವುದೇ ಕೆಲಸ ಪದೇ ಪದೇ ನಡೆದಾಗ ಮೆದುಳು ಅದನ್ನ ಆಟೋಮ್ಯಾಟಿಕ್ ಮೋಡ್ಗೆ ಹಾಕುತ್ತೆ. ಇದರಿಂದ ಪ್ರತಿ ಸಲ ಯೋಚಿಸೋ ಅಗತ್ಯ ಇರೋದಿಲ್ಲ. ಇದೇ ವ್ಯವಸ್ಥೆ ನಮ್ಮ ದೊಡ್ಡ ಶಕ್ತಿಯೂ ಆಗಬಲ್ಲದು. ಅಭ್ಯಾಸಗಳು ದೌರ್ಬಲ್ಯವೂ ಆಗಬಹುದು. ಒಳ್ಳೆಯ ಅಭ್ಯಾಸ ನಮ್ಮನ್ನು ಪ್ರತಿದಿನ ಉತ್ತಮಗೊಳಿಸುತ್ತದೆ. ಆದರೆ ನಮ್ಮ ಅಭ್ಯಾಸಗಳು ಕೆಟ್ಟದಾಗಿದ್ದರೆ ಅವು ನಮ್ಮನ್ನು ನಿಧಾನವಾಗಿ ನಮಗೆ ಇಷ್ಟವಿಲ್ಲದ ಜಾಗಕ್ಕೆ ತಲುಪಿಸಿಬಿಡುತ್ತವೆ. ವಿಷಯವೇನೆಂದರೆ ಅಭ್ಯಾಸಗಳು ಅಷ್ಟು ಬೇಗನೆ ರೂಪುಗೊಳ್ಳುವುದಿಲ್ಲ. ಅವುಗಳ ಹಿಂದೆ ಒಂದು ಗುಪ್ತವಾದ ಮಾದರಿ ಇರುತ್ತೆ. ಅದು ಎಲ್ಲರಿಗೂ ಅನ್ವಯವಾಗುವ ಒಂದು ನಿಯಮ. ಅವರು ಉದ್ಯಮಿಯಾಗಿರಲಿ, ಕ್ರೀಡಾಪಟುವಾಗಿರಲಿ, ವಿದ್ಯಾರ್ಥಿಯಾಗಿರಲಿ ಅಥವಾ ಒಬ್ಬ ಸಾಮಾನ್ಯ ಮನುಷ್ಯನೇ ಆಗಿರಲಿ, ಒಮ್ಮೆ ನೀವು ಆ ನಿಯಮವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ನಿಮ್ಮ ಜೀವನವನ್ನು ಬದಲಾಯಿಸುವುದು ನೀವು ಅಂದುಕೊಂಡಷ್ಟು ಕಷ್ಟದ ಕೆಲಸವಲ್ಲ ಎಂದು ನಿಮಗೆ ಅರಿವಾಗುತ್ತದೆ. ನಿಜವಾದ ಸವಾಲು ನಮ್ಮನ್ನು ನಾವು ಬದಲಿಸಿಕೊಳ್ಳುವುದಲ್ಲ, ಬದಲಾಗಿ ನಮ್ಮ ಅಭ್ಯಾಸಗಳ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳುವುದು. ಮತ್ತು ಇದೇ ಈ ಪುಸ್ತಕದ ದೊಡ್ಡ ಶಕ್ತಿ. ಈ ಪುಸ್ತಕವು ನಿಮಗೆ ಕೇವಲ ಪ್ರೇರಣೆ ನೀಡುವುದಿಲ್ಲ, ಬದಲಾಗಿ ಅದಕ್ಕಿಂತಲೂ ಹೆಚ್ಚು ಅಮೂಲ್ಯವಾದದ್ದನ್ನು ನೀಡುತ್ತದೆ. ಅಭ್ಯಾಸಗಳು ಹೇಗೆ ರೂಪುಗೊಳ್ಳುತ್ತವೆ, ಅವು ಏಕೆ ಉಳಿಯುತ್ತವೆ ಮತ್ತು ಬಲವಂತವಿಲ್ಲದೆ ಅವುಗಳನ್ನು ಹೇಗೆ ಬದಲಾಯಿಸಬಹುದು ಎಂದು ತಿಳಿಸುವ ಒಂದು ಚೌಕಟ್ಟು ಇಲ್ಲಿದೆ. ಮುಂದಿನ ಭಾಗಗಳಲ್ಲಿ ನಾವು ಕೇವಲ ಸಿದ್ಧಾಂತಗಳ ಬಗ್ಗೆ ಮಾತನಾಡುವುದಿಲ್ಲ, ಬದಲಾಗಿ ನೈಜ ಘಟನೆಗಳು, ಸಂಶೋಧನೆ, ವಿಜ್ಞಾನ ಮತ್ತು ಉದಾಹರಣೆಗಳ ಮೂಲಕ ಕೆಲವು ಸಣ್ಣ ಅಭ್ಯಾಸಗಳು ಸಾಮಾನ್ಯ ಜನರನ್ನು ಹೇಗೆ ಅಸಾಮಾನ್ಯರನ್ನಾಗಿ ಮಾಡಿದವು ಎಂದು ಅರ್ಥ ಮಾಡಿಕೊಳ್ಳೋಣ. ಈ ವಿಡಿಯೋದ ಕೊನೆಯ ವೇಳೆಗೆ ನಿಮ್ಮ ದೊಡ್ಡ ಸಮಸ್ಯೆ ನಿಮ್ಮ ಹಣೆಬರಹವಲ್ಲ, ನಿಮ್ಮ ಅಭ್ಯಾಸಗಳೇ ಎಂದು ನಿಮಗೆ ಅರಿವಾಗಬಹುದು. ಮತ್ತು ಒಳ್ಳೆಯ ವಿಷಯವೆಂದರೆ ಅಭ್ಯಾಸಗಳನ್ನು ಬದಲಾಯಿಸಬಹುದು. ಆದರೆ ಅದಕ್ಕೂ ಮೊದಲು ಅಭ್ಯಾಸವು ಹೇಗೆ ರೂಪುಗೊಳ್ಳುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿಯೇ ಚಾರ್ಲ್ಸ್ ಡುಹಿಗ್ ಅವರು ನಮಗೆ ಮಾನವ ಮೆದುಳಿನ ಅತಿ ದೊಡ್ಡ ರಹಸ್ಯವನ್ನು ಪರಿಚಯಿಸುತ್ತಾರೆ. ಹಾಗಾದರೆ ಸಿದ್ಧರಾಗಿ, ಯಾಕೆಂದರೆ ಈಗ ನಮ್ಮ ಪ್ರಯಾಣವು ಆ ಪ್ರಪಂಚದ ಕಡೆಗೆ ಶುರುವಾಗಲಿದೆ ಎಲ್ಲಿ ನಿಮ್ಮ ಪ್ರತಿಯೊಂದು ಯಶಸ್ಸು ಮತ್ತು ವೈಫಲ್ಯದ ಮೂಲ ಅಡಗಿದೆಯೋ ಅಲ್ಲಿಗೆ. ಮತ್ತು ನನ್ನನ್ನು ನಂಬಿ, ನೀವು ಇದನ್ನು ಅರ್ಥ ಮಾಡಿಕೊಂಡರೆ ಬಹುಶಃ ನಿಮ್ಮ ಜೀವನವನ್ನು ಮೊದಲಿನಂತೆ ಎಂದಿಗೂ ನೋಡಲು ಸಾಧ್ಯವಾಗುವುದಿಲ್ಲ. ನಮ್ಮ ಜೀವನದ ಬಹುದೊಡ್ಡ ಭಾಗವು ಅಭ್ಯಾಸಗಳಿಂದಲೇ ನಡೆಯುತ್ತದೆ. ಆದರೆ ಅತಿ ದೊಡ್ಡ ಪ್ರಶ್ನೆ ಇನ್ನೂ ಹಾಗೆಯೇ ಉಳಿದಿದೆ. ಅಸಲಿಗೆ ಅಭ್ಯಾಸಗಳು ಹೇಗೆ ರೂಪುಗೊಳ್ಳುತ್ತವೆ?
ಈ ಪ್ರಶ್ನೆಗೆ ಉತ್ತರ ನಮಗೆ ತಿಳಿದರೆ ಬಹುಶಃ ನಮ್ಮ ಕೆಟ್ಟ ಅಭ್ಯಾಸಗಳಿಂದಲೂ ನಾವು ಮುಕ್ತಿ ಪಡೆಯಬಹುದು ಮತ್ತು ಒಳ್ಳೆಯ ಅಭ್ಯಾಸಗಳನ್ನು ಶಾಶ್ವತವಾಗಿ ನಮ್ಮ ಜೀವನದ ಭಾಗವಾಗಿಸಿಕೊಳ್ಳಬಹುದು. ಇಲ್ಲಿಯೇ ಚಾರ್ಲ್ಸ್ ಡುಹಿಗ್ ಅವರು ತಮ್ಮ ದಿ ಪವರ್ ಆಫ್ ಹ್ಯಾಬಿಟ್ ಪುಸ್ತಕದ ಅತ್ಯಂತ ಪ್ರಮುಖ ಸಿದ್ಧಾಂತವನ್ನು ವಿವರಿಸುತ್ತಾರೆ. ಅದನ್ನು ಅವರು ಹ್ಯಾಬಿಟ್ ಲೂಪ್ ಎಂದು ಕರೆಯುತ್ತಾರೆ. ಪ್ರಪಂಚದ ಪ್ರತಿಯೊಂದು ಅಭ್ಯಾಸವು 3 ಭಾಗಗಳಿಂದ ಮಾಡಲ್ಪಟ್ಟಿದೆ: ಕ್ಯೂ, ರೂಟೀನ್ ಮತ್ತು ರಿವಾರ್ಡ್. ಮೊದಲನೆಯದಾಗಿ ಬರುವುದು ಕ್ಯೂ, ಅಂದರೆ ನಿಮ್ಮ ಮೆದುಳಿಗೆ ಈಗ ಯಾವ ಅಭ್ಯಾಸ ಶುರುವಾಗಲಿದೆ ಎಂದು ತಿಳಿಸುವ ಒಂದು ಸಂಕೇತ. ಈ ಸಂಕೇತವು ಯಾವುದೋ ಒಂದು ಸ್ಥಳ, ಸಮಯ, ಭಾವನೆ, ವ್ಯಕ್ತಿ ಅಥವಾ ಯಾವುದೋ ಒಂದು ನಿರ್ದಿಷ್ಟ ಸಂದರ್ಭ ಕೂಡ ಆಗಿರಬಹುದು. ಉದಾಹರಣೆಗೆ, ಕಚೇರಿಯಲ್ಲಿ ಕೆಲಸ ಮಾಡುತ್ತಿರುವಾಗ ಸಂಜೆ 4 ಗಂಟೆಯಾದ ತಕ್ಷಣ ನಿಮಗೆ ಇದ್ದಕ್ಕಿದ್ದಂತೆ ಚಹಾ ಮತ್ತು ಬಿಸ್ಕತ್ತು ತಿನ್ನಬೇಕು ಅನ್ನಿಸುತ್ತದೆ. ಇಲ್ಲಿ 4 ಗಂಟೆಯ ಸಮಯವೇ ನಿಮ್ಮ ಕ್ಯೂ. ಈಗ ಶುರುವಾಗುವುದೇ ರೂಟೀನ್, ಅಂದರೆ ಆ ಸಂಕೇತ ಸಿಕ್ಕ ನಂತರ ನೀವು ಪ್ರತಿ ಬಾರಿ ಮಾಡುವ ಕೆಲಸ. ನೀವು ಚಹಾ ಮಾಡಿದ್ರಿ, ಬಿಸ್ಕತ್ತು ತಿಂದ್ರಿ ಅಥವಾ ಮೊಬೈಲ್ ತೆಗೆದು ಸಾಮಾಜಿಕ ಜಾಲತಾಣ ನೋಡಿದ್ರಿ ಅಲ್ವಾ? ಇದೇ ನಿಮ್ಮ ದಿನಚರಿ. ಇದರ ನಂತರ ಬರೋದೇ ಪ್ರತಿಫಲ, ಅಂದರೆ ಆ ಅಭ್ಯಾಸದ ನಂತರ ಮೆದುಳಿಗೆ ಸಿಗೋ ಸಣ್ಣ ಬಹುಮಾನ. ಚಹಾ ಕುಡಿದರೆ ಉಲ್ಲಾಸ ಸಿಗುತ್ತೆ, ಸಾಮಾಜಿಕ ಜಾಲತಾಣ ನೋಡೋದ್ರಿಂದ ಸ್ವಲ್ಪ ಹೊತ್ತು ಮನರಂಜನೆ ಸಿಗುತ್ತೆ ಅಥವಾ ಸಿಹಿ ತಿಂದಾಗ ಸ್ವಲ್ಪ ಖುಷಿ ಆಗುತ್ತೆ. ಇದೇ ಪ್ರತಿಫಲ. ಮುಂದಿನ ಸಲವು ಇದನ್ನೇ ಮಾಡಬೇಕು ಅಂತ ಮೆದುಳಿಗೆ ಕಲಿಸುತ್ತೆ. ಹೀಗೆ ಈ ಇಡೀ ಚಕ್ರ ಎಷ್ಟು ಬಲವಾಗುತ್ತೆ ಅಂದರೆ ನೀವು ಇದರ ಬಗ್ಗೆ ಯೋಚಿಸುವ ಅಗತ್ಯವೇ ಇರೋದಿಲ್ಲ. ಪ್ರಚೋದನೆ ಸಿಕ್ಕ ಕೂಡಲೇ ಮೆದುಳು ದಿನಚರಿಯತ್ತ ಸಾಗುತ್ತೆ, ಯಾಕಂದ್ರೆ ಕೊನೆಯಲ್ಲಿ ಪ್ರತಿಫಲ ಸಿಗುತ್ತೆ ಅಂತ ಅದಕ್ಕೆ ಮೊದಲೇ ಗೊತ್ತಿರುತ್ತೆ. ಇದೇ ಕಾರಣಕ್ಕೆ ನಾವು ಎಷ್ಟೋ ಸಲ ಏನು ಯೋಚನೆ ಮಾಡದೆ ನಮ್ಮ ಮೊಬೈಲ್ ಅನ್ನು ಅನ್ಲಾಕ್ ಮಾಡ್ತೀವಿ. ಹಸಿವಿಲ್ಲದಿದ್ದರೂ ಏನನ್ನಾದ್ರೂ ತಿನ್ನೋಕೆ ಶುರು ಮಾಡ್ತೀವಿ, ಅಥವಾ ಒತ್ತಡವಾದ ಕೂಡಲೇ ಚಹಾ, ಕಾಫಿ ಇಲ್ಲವೇ ಸಿಗರೇಟ್ ಕಡೆಗೆ ಹೋಗ್ತೀವಿ. ನಾವೇ ಈ ನಿರ್ಧಾರ ತಗೊಂಡಿದ್ದೀವಿ ಅಂತ ನಮಗೆ ಅನ್ಸುತ್ತೆ. ಆದ್ರೆ ನಿಜ ಹೇಳ್ಬೇಕಂದ್ರೆ ಆ ನಿರ್ಧಾರವನ್ನ ನಮ್ಮ ಅಭ್ಯಾಸವೇ ಮೊದಲೇ ತಗೊಂಡಿರುತ್ತೆ. ಚಾರ್ಲ್ಸ್ ಡುಹಿಗ್ ಹೇಳುವಂತೆ, ಅಭ್ಯಾಸಗಳು ಗಟ್ಟಿಯಾಗಿವೆ ಎಂದು ಉಳಿಯುವುದಿಲ್ಲ, ಬದಲಾಗಿ ಅವುಗಳ ಚಕ್ರವು ಮತ್ತೆ ಮತ್ತೆ ಪುನರಾವರ್ತನೆಯಾಗುವುದರಿಂದ ಉಳಿಯುತ್ತವೆ. ಈ ಚಕ್ರ ಎಷ್ಟು ಪುನರಾವರ್ತನೆಯಾಗುತ್ತದೋ ಅಷ್ಟು ಆಳವಾಗಿ ಅದು ಮನಸ್ಸಿನಲ್ಲಿ ಬೇರೂರುತ್ತದೆ. ಈಗ ಯೋಚಿಸಿ, ಇದೇ ವ್ಯವಸ್ಥೆ ಕೆಟ್ಟ ಅಭ್ಯಾಸಗಳನ್ನು ಬಲಪಡಿಸುವುದಾದರೆ ಇದೇ ವ್ಯವಸ್ಥೆ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಲು ಸಹಾಯ ಮಾಡಬಹುದಲ್ಲವೇ? ಹೌದು. ಆದರೆ ಇಲ್ಲಿ ಒಂದು ವಿಷಯವಿದೆ, ಅದು ಈ ಪುಸ್ತಕವನ್ನು ಇತರ ಎಲ್ಲ ಪುಸ್ತಕಗಳಿಗಿಂತ ಭಿನ್ನವಾಗಿಸುತ್ತದೆ. ಹೆಚ್ಚಿನವರು ಕೆಟ್ಟ ಅಭ್ಯಾಸ ಬಿಡಬೇಕೆಂದರೆ ಅದನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಬೇಕು ಎಂದು ಭಾವಿಸುತ್ತಾರೆ. ಆದರೆ ಚಾರ್ಲ್ಸ್ ಡುಹಿಗ್ ಪ್ರಕಾರ ಅಭ್ಯಾಸ ಅಳಿಸುವುದು ಅಸಾಧ್ಯ. ಒಮ್ಮೆ ಮನಸ್ಸಿನಲ್ಲಿ ಮೂಡಿದ ಅಭ್ಯಾಸ ಸಂಪೂರ್ಣ ಮಾಯವಾಗುವುದಿಲ್ಲ. ಆದ್ದರಿಂದ ಯಶಸ್ವಿ ವ್ಯಕ್ತಿಗಳು ಅಭ್ಯಾಸ ಕೊನೆಗಾಣಿಸಲು ನೋಡದೆ ಅದರ ದಿನಚರಿಯನ್ನು ಬದಲಿಸುತ್ತಾರೆ. ಪ್ರಚೋದನೆ ಹಾಗೆಯೇ ಇರುತ್ತದೆ, ಪ್ರತಿಫಲವೂ ಹಾಗೆಯೇ ಇರುತ್ತದೆ, ಆದರೆ ನಡುವಿನ ನಡವಳಿಕೆ ಮಾತ್ರ ಬದಲಾಗುತ್ತದೆ. ಉದಾಹರಣೆಗೆ, ಒತ್ತಡವಾದಾಗ ನೀವು ಜಂಕ್ ಫುಡ್ ತಿನ್ನುತ್ತೀರಿ ಎನ್ನೋಣ. ಇಲ್ಲಿ ಒತ್ತಡವೇ ಪ್ರಚೋದನೆ ಮತ್ತು ನೆಮ್ಮದಿಯೇ ಪ್ರತಿಫಲ. ನೀವು ಜಂಕ್ ಫುಡ್ ಬದಲಿಗೆ 5 ನಿಮಿಷ ನಡೆದರೆ, ಸ್ನೇಹಿತರ ಜೊತೆ ಮಾತನಾಡಿದರೆ ಅಥವಾ ನೀರು ಕುಡಿದು ದೀರ್ಘವಾಗಿ ಉಸಿರಾಡಿದರೆ ಮೆದುಳು ಹೊಸ ದಿನಚರಿಯನ್ನು ಅದೇ ಪ್ರತಿಫಲಕ್ಕೆ ಜೋಡಿಸುತ್ತದೆ. ಇದೇ ನಿಜವಾದ ಬದಲಾವಣೆ. ಆದ್ದರಿಂದ ನೀವು ನಿಮ್ಮ ಯಾವುದಾದ್ರೂ ಅಭ್ಯಾಸವನ್ನು ಬದಲಾಯಿಸಲು ಬಯಸಿದರೆ, ನಾನು ಈ ಕೆಲಸವನ್ನು ಏಕೆ ಮಾಡುತ್ತೇನೆ ಎಂದು ನಿಮ್ಮನ್ನು ನೀವು ಕೇಳಿಕೊಳ್ಳಬೇಡಿ. ಅದಕ್ಕಿಂತ ಮುಖ್ಯವಾದ ಪ್ರಶ್ನೆ ಮತ್ತೊಂದಿದೆ: ಇದನ್ನು ಮಾಡುವುದರಿಂದ ನನಗೆ ಕೊನೆಗೆ ಏನು ಸಿಗುತ್ತದೆ? ಏಕೆಂದರೆ ಪ್ರತಿಫಲವನ್ನು ಅರ್ಥ ಮಾಡಿಕೊಳ್ಳುವವರೆಗೆ ಅಭ್ಯಾಸವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಅನೇಕ ಜನರು ಪದೇ ಪದೇ ಹೊಸ ಆರಂಭವನ್ನು ಮಾಡುತ್ತಾರೆ, ಆದರೆ ಕೆಲವು ದಿನಗಳ ನಂತರ ಮತ್ತೆ ಹಳೆಯ ಜೀವನಕ್ಕೆ ಮರಳುತ್ತಾರೆ. ಅವರು ನಡವಳಿಕೆಯನ್ನು ಬದಲಿಸುತ್ತಾರೆ ಹೊರತು ವ್ಯವಸ್ಥೆಯನ್ನಲ್ಲ. ನಿಮ್ಮ ಜೀವನವನ್ನು ಬದಲಿಸುವ ದಾರಿ ನಿಮ್ಮ ಇಚ್ಛಾಶಕ್ತಿಯಿಂದ ಬರುವುದಿಲ್ಲ ಎನ್ನುವುದೇ ಈ ಪುಸ್ತಕದ ದೊಡ್ಡ ಪಾಠ. ಬದಲಾಗಿ ಅದು ನಿಮ್ಮ ಅಭ್ಯಾಸಗಳ ವ್ಯವಸ್ಥೆಯ ಮೂಲಕ ಸಾಗುತ್ತದೆ. ಈಗ ನಾವು ಹ್ಯಾಬಿಟ್ ಲೂಪ್ ಅನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಮುಂದಿನ ಪ್ರಶ್ನೆ ಇನ್ನೂ ಆಸಕ್ತಿದಾಯಕವಾಗಿದೆ: ಕೇವಲ ಒಂದು ಸಣ್ಣ ಅಭ್ಯಾಸವು ಇಡೀ ಜೀವನವನ್ನೇ ಬದಲಿಸಬಲ್ಲದೆ? ಚಾರ್ಲ್ಸ್ ಡುಹಿಗ್ ಹೌದು ಎನ್ನುತ್ತಾರೆ. ಇದರ ಹಿಂದೆ ಲಕ್ಷಾಂತರ ಜನರ ಆಲೋಚನೆಯನ್ನು ಬದಲಿಸಿದ ಒಂದು ತತ್ವವಿದೆ. ಪ್ರತಿ ಅಭ್ಯಾಸದ ಹಿಂದೆ ಒಂದು ಹ್ಯಾಬಿಟ್ ಲೂಪ್ ಕೆಲಸ ಮಾಡುತ್ತದೆ ಎಂದು ನಾವು ಇಲ್ಲಿಯವರೆಗೆ ಅರ್ಥ ಮಾಡಿಕೊಂಡಿದ್ದೇವೆ. ಆದರೆ ಚಾರ್ಲ್ಸ್ ಡುಹಿಗ್ ಇಲ್ಲಿಗೆ ನಿಲ್ಲುವುದಿಲ್ಲ. ಎಲ್ಲಾ ಅಭ್ಯಾಸಗಳು ಒಂದೇ ರೀತಿ ಇರುವುದಿಲ್ಲ ಎಂದು ಅವರು ಹೇಳುತ್ತಾರೆ. ಕೆಲವು ಅಭ್ಯಾಸಗಳು ಹೇಗಿರುತ್ತವೆ ಎಂದರೆ, ಅವು ಕೇವಲ ಒಂದು ಕೆಲಸವನ್ನಷ್ಟೇ ಬದಲಿಸುವುದಿಲ್ಲ, ಬದಲಾಗಿ ಅವು ಬದಲಾದ ತಕ್ಷಣ ಜೀವನದ ಇತರ ಹಲವು ಭಾಗಗಳು ಕೂಡ ತಾವಾಗಿಯೇ ಬದಲಾಗತೊಡಗುತ್ತವೆ. ಇವುಗಳನ್ನು ಅವರು ಕೀಸ್ಟೋನ್ ಹ್ಯಾಬಿಟ್ಸ್ ಎನ್ನುತ್ತಾರೆ, ಅಂದರೆ ಇತರ ಒಳ್ಳೆಯ ಅಭ್ಯಾಸಗಳಿಗೆ ಜನ್ಮ ನೀಡುವ ಅಡಿಪಾಯದಂತಹ ಅಭ್ಯಾಸಗಳು. ಒಮ್ಮೆ ಯೋಚಿಸಿ ನೋಡಿ, ಯಾರಾದರೂ ಪ್ರತಿದಿನ ಕೇವಲ 20 ನಿಮಿಷಗಳ ಕಾಲ ನಡೆಯಲು ಶುರು ಮಾಡಿದರೆ ಏನಾಗಬಹುದು? ಆರಂಭದಲ್ಲಿ
ಅವರು ಸ್ವಲ್ಪ ಫಿಟ್ ಆಗುತ್ತಾರೆ ಎಂದು ನಿಮಗೆ ಅನ್ನಿಸಬಹುದು, ಆದರೆ ಅಸಲಿ ಕಥೆ ಶುರುವಾಗುವುದೇ ಇಲ್ಲಿಂದ. ಕೆಲವು ದಿನಗಳ ನಂತರ ಅವರು ಸ್ವಲ್ಪ ಬೇಗ ಮಲಗಲು ಶುರು ಮಾಡುತ್ತಾರೆ, ಏಕೆಂದರೆ ಬೆಳಿಗ್ಗೆ ಎದ್ದು ವಾಯುವಿಹಾರಕ್ಕೆ ಹೋಗಬೇಕಿರುತ್ತದೆ. ಬೇಗ ಮಲಗಿದರೆ ತಡರಾತ್ರಿಯವರೆಗೆ ಮೊಬೈಲ್ ನೋಡುವುದು ಕಡಿಮೆ ಆಗುತ್ತದೆ. ಬೆಳಿಗ್ಗೆ ಬೇಗ ಎದ್ದರೆ ದಿನದ ಆರಂಭವು ಶಾಂತವಾಗಿರುತ್ತದೆ. ತಮ್ಮ ಕಷ್ಟ ವ್ಯರ್ಥವಾಗಬಾರದು ಎಂಬ ಕಾರಣಕ್ಕೆ ಮೆಲ್ಲಗೆ ಅವರಿಗೆ ಹೊರಗಿನ ಜಂಕ್ ಫುಡ್ ಅಷ್ಟಾಗಿ ಇಷ್ಟವಾಗುವುದಿಲ್ಲ. ಅವರ ಆತ್ಮವಿಶ್ವಾಸ ಹೆಚ್ಚುತ್ತದೆ, ಕೆಲಸದಲ್ಲಿ ಏಕಾಗ್ರತೆ ಬೆಳೆಯುತ್ತದೆ, ಒತ್ತಡ ಕಡಿಮೆಯಾಗುತ್ತದೆ ಮತ್ತು ನಿಧಾನವಾಗಿ ಅವರ ಇಡೀ ಜೀವನ ಶೈಲಿಯೇ ಬದಲಾಗತೊಡಗುತ್ತದೆ. ಗಮನಿಸಿ ನೋಡಿ, ಅವರು ತಮ್ಮ ಇಡೀ ಜೀವನವನ್ನೇ ಬದಲಿಸಲು ಪ್ರಯತ್ನಿಸಿರಲಿಲ್ಲ. ಅವನು ಕೇವಲ ಒಂದು ಸಣ್ಣ ಅಭ್ಯಾಸವನ್ನಷ್ಟೇ ಬದಲಾಯಿಸಿದ್ದನು. ಇದೇ ಕೀ ಸ್ಟೋನ್ ಹ್ಯಾಬಿಟ್ನ ಶಕ್ತಿ. ಇದು ಮೊದಲ ಡೊಮಿನೋ ಇದ್ದಂತೆ, ಅದನ್ನು ಬೀಳಿಸಿದ ತಕ್ಷಣ ಹಿಂದೆ ನಿಂತಿರುವ ನೂರಾರು ಡೊಮಿನೋಗಳು ತಾವಾಗಿಯೇ ಬೀಳಲು ಶುರುವಾಗುತ್ತವೆ. ಚಾರ್ಲ್ಸ್ ಡುಹಿಗ್ ಅವರು ಹೇಳುವಂತೆ, ಯಶಸ್ವಿ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಮೊದಲು ಇಂತಹ ಅಭ್ಯಾಸಗಳನ್ನೇ ಹುಡುಕುತ್ತಾರೆ. ಅವರು ಒಂದೇ ಬಾರಿಗೆ 10 ಬದಲಾವಣೆಗಳನ್ನು ಮಾಡಲು ಪ್ರಯತ್ನಿಸುವುದಿಲ್ಲ, ಏಕೆಂದರೆ ನಮ್ಮ ಮೆದುಳು ಒಂದೇ ಬಾರಿಗೆ ಹಲವಾರು ಬದಲಾವಣೆಗಳನ್ನು ವಿರೋಧಿಸುತ್ತದೆ. ಆದರೆ ಬದಲಾವಣೆ ಸಣ್ಣದಾಗಿದ್ದಾಗ ಮೆದುಳು ಅದನ್ನು ಸುಲಭವಾಗಿ ಒಪ್ಪಿಕೊಳ್ಳುತ್ತದೆ. ಇದೇ ಕಾರಣಕ್ಕೆ ಹೊಸ ವರ್ಷದಂದು ಜನರು ದೊಡ್ಡ ಪಟ್ಟಿಯನ್ನು ಮಾಡಿಕೊಳ್ಳುತ್ತಾರೆ. ಅಂದರೆ ದಿನ 5 ಗಂಟೆಗೆ ಏಳುತ್ತೇನೆ, ಜಿಮ್ಗೆ ಹೋಗುತ್ತೇನೆ, ಪುಸ್ತಕ ಓದುತ್ತೇನೆ ಎಂದು ಧ್ಯಾನ ಮಾಡುತ್ತೇನೆ, ಸಕ್ಕರೆ ಬಿಡುತ್ತೇನೆ, ಸೋಷಿಯಲ್ ಮೀಡಿಯಾ ಬಳಸುವುದನ್ನು ನಿಲ್ಲಿಸುತ್ತೇನೆ ಎನ್ನುತ್ತಾರೆ. ಆದರೆ ಕೆಲವೇ ದಿನಗಳಲ್ಲಿ ಎಲ್ಲವೂ ನಿಂತು ಹೋಗುತ್ತದೆ. ಯಾಕೆಂದರೆ ಅವರು ಒಂದು ವ್ಯವಸ್ಥೆಯನ್ನು ರೂಪಿಸಿಕೊಳ್ಳಲಿಲ್ಲ, ಕೇವಲ ನಿರೀಕ್ಷೆಗಳನ್ನು ಮಾತ್ರ ಹೆಚ್ಚಿಸಿಕೊಂಡರು. ಇನ್ನೊಂದೆಡೆ, ಯಾರು ಕೇವಲ ಒಂದು ಅಭ್ಯಾಸವನ್ನು ಆರಿಸಿಕೊಂಡು ಅದನ್ನು ಸತತವಾಗಿ ಪಾಲಿಸುತ್ತಾರೋ ಅವರೇ ನಿಧಾನವಾಗಿ ಉಳಿದ ವಿಷಯಗಳಲ್ಲೂ ಸುಧಾರಣೆ ಕಾಣುತ್ತಾರೆ. ಈಗ ಪ್ರಶ್ನೆ ಏನೆಂದರೆ, ನಿಮ್ಮ ಕೀ ಸ್ಟೋನ್ ಹ್ಯಾಬಿಟ್ ಯಾವುದಾಗಿರಬಹುದು? ಇದಕ್ಕೆ ಉತ್ತರ ಪ್ರತಿಯೊಬ್ಬರಿಗೂ ಖಂಡಿತವಾಗಿಯೂ ಬೇರೆ ಬೇರೆಯಾಗಿರುತ್ತದೆ. ಕೆಲವರಿಗೆ ಬೆಳಿಗ್ಗೆ ಸಮಯಕ್ಕೆ ಸರಿಯಾಗಿ ಏಳುವುದು, ಇನ್ನು ಕೆಲವರಿಗೆ ದಿನಕ್ಕೆ 30 ನಿಮಿಷ ಓದುವುದು, ಕೆಲವರಿಗೆ ದಿನಚರಿ ಬರೆಯುವುದು, ಇನ್ನು ಕೆಲವರಿಗೆ ದಿನವೂ ವ್ಯಾಯಾಮ ಮಾಡುವುದು ಅಥವಾ ದಿನದ ಯೋಜನೆ ರೂಪಿಸುವುದು. ಇಲ್ಲಿ ಅಭ್ಯಾಸ ಎಷ್ಟು ದೊಡ್ಡದು ಎನ್ನುವುದು ಮುಖ್ಯವಲ್ಲ, ಬದಲಾಗಿ ಅದು ನಿಮ್ಮ ಉಳಿದ ನಡವಳಿಕೆಯ ಮೇಲೆ ಎಷ್ಟು ಪ್ರಭಾವ ಬೀರುತ್ತದೆ ಎನ್ನುವುದು ಮುಖ್ಯ. ಚಾರ್ಲ್ಸ್ ಡುಹಿಗ್ ಮತ್ತೊಂದು ಆಸಕ್ತಿದಾಯಕ ವಿಷಯವನ್ನು ಹೇಳುತ್ತಾರೆ. ನಾವು ಯಾವುದಾದರೂ ಒಂದು ಸಣ್ಣ ಒಳ್ಳೆಯ ಅಭ್ಯಾಸವನ್ನು ಸತತವಾಗಿ ಪಾಲಿಸಿದಾಗ ನಮ್ಮೊಳಗೆ ಒಂದು ಹೊಸ ಗುರುತು ಮೂಡಲು ಶುರುವಾಗುತ್ತದೆ. ಮೊದಲು ನಾವು ವ್ಯಾಯಾಮ ಮಾಡಬೇಕು ಎಂದು ಯೋಚಿಸುತ್ತೇವೆ, ಆದರೆ ಕೆಲವು ತಿಂಗಳುಗಳ ನಂತರ ನಮ್ಮ ಮನಸ್ಸು ನಾನು ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ವ್ಯಕ್ತಿ ಎಂದು ಹೇಳತೊಡಗುತ್ತದೆ. ಈ ಬದಲಾವಣೆಯೇ ಅತ್ಯಂತ ಶಕ್ತಿಯುತವಾದುದು, ಏಕೆಂದರೆ ಗುರುತು ಬದಲಾದಾಗ ಅಭ್ಯಾಸವನ್ನು ಪಾಲಿಸಲು ಬಲವಂತ ಮಾಡಬೇಕಾಗಿಲ್ಲ, ಅದು ನಮ್ಮ ವ್ಯಕ್ತಿತ್ವದ ಭಾಗವಾಗಿ ಬಿಡುತ್ತದೆ. ಇದೇ ಕಾರಣಕ್ಕೆ ಕೆಲವರು ಪರೀಕ್ಷೆ ಇದೆ ಎಂಬ ಕಾರಣಕ್ಕೆ ಓದುವುದಿಲ್ಲ, ಬದಲಾಗಿ ತಾವು ಕಲಿಯುವ ಹಂಬಲವಿರುವ ವ್ಯಕ್ತಿ ಎಂದು ಭಾವಿಸುವುದರಿಂದ ಓದುತ್ತಾರೆ. ಕೆಲವರು ಯಾರೋ ಹೇಳಿದ್ದಾರೆಂದು ಹಣ ಉಳಿಸುವುದಿಲ್ಲ, ಬದಲಾಗಿ ತಾವು ಜವಾಬ್ದಾರಿಯುತ ವ್ಯಕ್ತಿ ಎಂದು ಭಾವಿಸುವುದರಿಂದ ಉಳಿಸುತ್ತಾರೆ. ಅಭ್ಯಾಸಗಳು ನಿಧಾನವಾಗಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತವೆ ಮತ್ತು ನಮ್ಮ ವ್ಯಕ್ತಿತ್ವವು ಆ ಅಭ್ಯಾಸಗಳನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತಾ ಹೋಗುತ್ತದೆ. ಇದು ಒಂದು ಸಕಾರಾತ್ಮಕ ಚಕ್ರವಾಗಿ ಬದಲಾಗುತ್ತದೆ. ಆದರೆ ಇಲ್ಲಿ ಮತ್ತೊಂದು ಆಳವಾದ ವಿಷಯ ಅಡಗಿದೆ. ಒಳ್ಳೆಯ ಅಭ್ಯಾಸಗಳು ನಮ್ಮ ವ್ಯಕ್ತಿತ್ವ ಬದಲಿಸಬಲ್ಲವು ಎಂದಾದರೆ, ಕೆಟ್ಟ ಅಭ್ಯಾಸಗಳು ಕೂಡ ಸದ್ದಿಲ್ಲದೆ ನಮ್ಮ ವ್ಯಕ್ತಿತ್ವವನ್ನು ಕುಂದಿಸಬಲ್ಲವು. ಪ್ರತಿದಿನ ಕೆಲಸ ಮುಂದೂಡುವುದು, ಸುಮ್ಮನೆ ಮೊಬೈಲ್ ಬಳಸುವುದು ಅಥವಾ ಕೊಟ್ಟ ಮಾತನ್ನು ತಪ್ಪಿಸುವುದು, ಇವು ಕೇವಲ ಸಣ್ಣ ನಿರ್ಧಾರಗಳಲ್ಲ. ನೀವು ಕೊಟ್ಟ ಮಾತಿಗೆ ಕಟ್ಟು ಬೀಳದ ವ್ಯಕ್ತಿ ಎಂದು ಇವು ನಿಮ್ಮ ಮೆದುಳಿಗೆ ಕಲಿಸುತ್ತಿರುತ್ತವೆ. ಹಾಗಾಗಿ ಬದಲಾವಣೆ ದೊಡ್ಡ ಅವಕಾಶಕ್ಕಾಗಿ ಕಾಯುವುದಿಲ್ಲ, ಅದು ನೀವು ಇಂದು ಇಡಬಹುದಾದ ಆ ಮೊದಲ ಸಣ್ಣ ಹೆಜ್ಜೆಯಿಂದಲೇ ಶುರುವಾಗುತ್ತದೆ. ಬಹುಶಃ ಇದೇ ಈ ಪುಸ್ತಕದ ಸುಂದರ ಸಂದೇಶ. ನಿಮ್ಮ ಇಡೀ ಜೀವನವನ್ನೇ ಬದಲಿಸಿಕೊಳ್ಳುವ ಅಗತ್ಯ ನಿಮಗಿಲ್ಲ. ನೀವು ಕೇವಲ ಒಂದು ಸರಿಯಾದ ಅಭ್ಯಾಸವನ್ನು ಆರಿಸಿಕೊಂಡು ಅದನ್ನು ಸತತವಾಗಿ ಪಾಲಿಸಬೇಕು. ಆದರೆ ಈಗ ಮತ್ತೊಂದು ಪ್ರಶ್ನೆ ಎದುರಾಗುತ್ತದೆ. ಅಭ್ಯಾಸಗಳು ಇಷ್ಟು ಶಕ್ತಿಯುತವಾಗಿದ್ದರೆ ಕೆಲವು ಜನರು ಕಷ್ಟದ ಪರಿಸ್ಥಿತಿಯಲ್ಲೂ ಒಳ್ಳೆಯ ಅಭ್ಯಾಸಗಳನ್ನು ಹೇಗೆ ಉಳಿಸಿಕೊಳ್ಳುತ್ತಾರೆ? ಬೇರೆಯವರು ಸಣ್ಣ ಕಷ್ಟಕ್ಕೆ ಬೇಗ ಸೋಲೊಪ್ಪುತ್ತಾರೆ. ಇದಕ್ಕೆ ಉತ್ತರ ನಮ್ಮ ಇಚ್ಛಾಶಕ್ತಿಯಲ್ಲಿ ಅಡಗಿದೆ. ಆದರೆ ಇಚ್ಛಾಶಕ್ತಿ ಹುಟ್ಟಿನಿಂದಲೇ ಬರುತ್ತದೆಯೇ, ಅಥವಾ ಇದನ್ನು ಕೂಡ ಒಂದು ಅಭ್ಯಾಸದಂತೆ ಬೆಳೆಸಿಕೊಳ್ಳಬಹುದೇ? ಅಭ್ಯಾಸಗಳು ಹೇಗೆ ರೂಪುಗೊಳ್ಳುತ್ತವೆ ಮತ್ತು ಒಂದು ಸಣ್ಣ ಅಭ್ಯಾಸ ನಮ್ಮ ಜೀವನವನ್ನೇ ಹೇಗೆ ಬದಲಿಸಬಲ್ಲದು ಎಂದು ನಾವು ತಿಳಿದುಕೊಂಡಿದ್ದೇವೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಇನ್ನೂ ಹಾಗೆಯೇ ಉಳಿದುಕೊಂಡಿದೆ. ಇಬ್ಬರು ಒಂದೇ ರೀತಿ ಆರಂಭಿಸಿ, ಒಂದೇ ಪುಸ್ತಕ ಓದಿ, ಒಂದೇ ಕನಸು ಕಂಡರೂ ಕೆಲವರು ಮಾತ್ರ ಗುರಿ ತಲುಪುತ್ತಾರೆ. ಆದರೆ ಕೆಲವರು ಅರ್ಧದಲ್ಲೇ ಯಾಕೆ ಸೋಲುತ್ತಾರೆ? ಚಾರ್ಲ್ಸ್ ಡುಹಿಗ್ ಹೇಳುವಂತೆ, ಇದಕ್ಕೆ ಮುಖ್ಯ ಕಾರಣ ಕೇವಲ ಪ್ರತಿಭೆ ಅಥವಾ ಅದೃಷ್ಟವಲ್ಲ, ಬದಲಾಗಿ ಇಚ್ಛಾಶಕ್ತಿಯಾಗಿದೆ. ಆದರೆ ಇಚ್ಛಾಶಕ್ತಿ ಹುಟ್ಟಿನಿಂದ ಬರುವುದಿಲ್ಲ. ಇದು ಕೂಡ ಒಂದು ಅಭ್ಯಾಸವಾಗಿದ್ದು ಇದನ್ನು ದಿನವೂ ಬಲಪಡಿಸಬಹುದು.
ನಿಮ್ಮ ಜೀವನದ ಯಾವುದಾದರೂ ಒಂದು ಘಟನೆಯನ್ನು ನೆನಪಿಸಿಕೊಳ್ಳಿ. ನೀವು ಪೂರ್ಣ ಉತ್ಸಾಹದಿಂದ ಹೊಸ ಗುರಿಯನ್ನು ಹೊಂದಿದ್ದ ಸಮಯವದು. ಬಹುಶಃ ನೀವು ಇನ್ನೊಂದೇ ದಿನ ಓದುತ್ತೇನೆ, ಬೆಳಿಗ್ಗೆ ಬೇಗ ಏಳುತ್ತೇನೆ, ಮೊಬೈಲ್ ಬಳಕೆ ಕಡಿಮೆ ಮಾಡುತ್ತೇನೆ ಅಥವಾ ದಿನ ಜಿಮ್ಗೆ ಹೋಗುತ್ತೇನೆ ಎಂದು ನಿರ್ಧರಿಸಿರಬಹುದು. ಮೊದಲೆರಡು ದಿನ ಎಲ್ಲವೂ ಚೆನ್ನಾಗಿತ್ತು. ಆದರೆ ಒಂದು ದಿನ ನೀವು ಹೀಗೆ ಅಂದುಕೊಂಡ್ರಿ, ಇವತ್ತಲ್ಲ, ನಾಳೆಯಿಂದ ಮತ್ತೆ ಶುರು ಮಾಡೋಣ ಅಂದುಕೊಂಡ್ರಿ. ಆದರೆ ಆ ಒಂದು ದಿನ ಮೆಲ್ಲಗೆ ಹಲವು ದಿನಗಳಾಯಿತು. ಹಾಗಾದರೆ ನಿಮ್ಮ ಇಚ್ಛಾಶಕ್ತಿ ದುರ್ಬಲವಾಗಿತ್ತು ಎಂದರ್ಥವೇ? ಚಾರ್ಲ್ಸ್ ಡುಹಿಕ್ ಅವರು ಹಾಗೇನಿಲ್ಲ ಎನ್ನುತ್ತಾರೆ. ನಿಜವಾದ ಸಮಸ್ಯೆ ಏನೆಂದರೆ ನೀವು ಇಚ್ಛಾಶಕ್ತಿಯನ್ನು ಒಂದು ಮಿತಿಯಿರುವ ಸಂಪನ್ಮೂಲದಂತೆ ಬಳಸಿದಿರಿ, ಆದರೆ ಅದನ್ನು ಗಟ್ಟಿಗೊಳಿಸುವ ಅಭ್ಯಾಸ ಮಾಡಿಕೊಳ್ಳಲಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಲು ಅವರು ಒಂದು ಸರಳ ಉದಾಹರಣೆ ನೀಡುತ್ತಾರೆ. ನಿಮ್ಮ ಬಳಿ ಒಂದು ಮೊಬೈಲ್ ಬ್ಯಾಟರಿ ಇದೆ ಎಂದು ಭಾವಿಸಿ. ದಿನವಿಡೀ ಎಲ್ಲಾ ಆ್ಯಪ್ಗಳನ್ನು ಬಳಸುತ್ತಿದ್ದರೆ ಸಂಜೆಯ ಹೊತ್ತಿಗೆ ಬ್ಯಾಟರಿ ಖಾಲಿಯಾಗುತ್ತದೆ. ಹಾಗೆಯೇ ದಿನವಿಡೀ ಸಣ್ಣ ಪುಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ನಮ್ಮ ಇಚ್ಛಾಶಕ್ತಿಯು ಸುಸ್ತಾಗುತ್ತದೆ. ಬೆಳಿಗ್ಗೆ ಏನು ಹಾಕೋಬೇಕು, ಏನು ತಿನ್ನಬೇಕು, ಯಾವ ಕೆಲಸ ಮೊದಲು ಮಾಡಬೇಕು, ಯಾವ ಸಂದೇಶಕ್ಕೆ ಉತ್ತರಿಸಬೇಕು, ಪ್ರತಿ ನಿರ್ಧಾರವೂ ಮಾನಸಿಕ ಶಕ್ತಿ ವ್ಯಯಿಸುತ್ತೆ. ಹಾಗಾಗಿ ಯಾರು ತಮ್ಮ ಜೀವನದಲ್ಲಿ ಒಳ್ಳೆಯ ವ್ಯವಸ್ಥೆ ರೂಪಿಸ್ತಾರೋ ಅವರಿಗೆ ಪದೇ ಪದೇ ನಿರ್ಧಾರ ತಗೊಳ್ಳೋ ಅಗತ್ಯ ಇರಲ್ಲ. ಅವರ ಒಳ್ಳೆಯ ಅಭ್ಯಾಸಗಳು ಅವರಿಗಾಗಿ ಮೊದಲೇ ನಿರ್ಧಾರಗಳನ್ನು ತೆಗೆದುಕೊಂಡಿರುತ್ತವೆ. ಇದೇ ಕಾರಣಕ್ಕೆ ಯಶಸ್ವಿ ಜನರು ತಮ್ಮ ದಿನಚರಿಯನ್ನು ಸಾಧ್ಯವಾದಷ್ಟು ಸರಳವಾಗಿ ಇಟ್ಟುಕೊಳ್ಳುತ್ತಾರೆ. ಅವರು ಪ್ರತಿದಿನ ಬೆಳಿಗ್ಗೆ ಹೊಸ ಹೋರಾಟ ಮಾಡುವುದಿಲ್ಲ, ಬದಲಾಗಿ ತಮ್ಮ ಅಭ್ಯಾಸಗಳ ಮೇಲೆ ನಂಬಿಕೆ ಇಡುತ್ತಾರೆ. ನಾವು ಪದೇ ಪದೇ ನಮ್ಮ ಸಣ್ಣ ಪುಟ್ಟ ಭರವಸೆಗಳನ್ನು ಈಡೇರಿಸಿದಾಗ ನಮ್ಮ ಮೆದುಳು ತನ್ನನ್ನು ತಾನು ನಂಬುವುದನ್ನು ಕಲಿಯುತ್ತದೆ ಎಂದು ಚಾರ್ಲ್ಸ್ ಡುಹಿಕ್ ಹೇಳುತ್ತಾರೆ. ಇದೇ ನಂಬಿಕೆ ನಿಧಾನವಾಗಿ ಬಲವಾದ ಇಚ್ಛಾಶಕ್ತಿಯಾಗಿ ಬದಲಾಗುತ್ತದೆ. ಆದರೆ ನಾವು ಪ್ರತಿದಿನ ನಾವೇ ರೂಪಿಸಿದ ನಿಯಮಗಳನ್ನು ಮುರಿಯುತ್ತಾ ಹೋದರೆ ನಾವು ಯಾವುದೇ ಗುರಿಯ ಮೇಲೆ ದೀರ್ಘಕಾಲ ಇರಲು ಸಾಧ್ಯವಿಲ್ಲ ಎಂದು ನಮ್ಮ ಮೆದುಳು ನಂಬಲು ಶುರು ಮಾಡುತ್ತದೆ. ಇಚ್ಛಾಶಕ್ತಿ ಕಷ್ಟದ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಹುಟ್ಟುವುದಿಲ್ಲ, ಬದಲಾಗಿ ಅದು ದಿನನಿತ್ಯದ ಸಣ್ಣ ಶಿಸ್ತಿನಿಂದ ರೂಪುಗೊಳ್ಳುತ್ತದೆ. ಯೋಚಿಸಿ, ಒಬ್ಬ ವ್ಯಕ್ತಿಯು ಪ್ರತಿದಿನ ಕೇವಲ 10 ನಿಮಿಷ ಓದುವ ಭರವಸೆ ನೀಡಿ ಅದನ್ನು ಪಾಲಿಸುತ್ತಾ ಹೋದರೆ ಕೆಲವು ತಿಂಗಳುಗಳ ನಂತರ ಅವನ ಆತ್ಮವಿಶ್ವಾಸವು ಪ್ರತಿದಿನ 2 ಗಂಟೆ ಓದುವ ಗುರಿ ಇಟ್ಟುಕೊಂಡು ಅದನ್ನು ಪಾಲಿಸಲು ಸಾಧ್ಯವಾಗದ ವ್ಯಕ್ತಿಗಿಂತ ತುಂಬಾ ಹೆಚ್ಚಾಗಿರುತ್ತದೆ. ಅದಕ್ಕಾಗಿಯೇ ಚಾರ್ಲ್ಸ್ ಡುಹಿಕ್ ಅವರು ದೊಡ್ಡ ಗೆಲುವು ಯಾವಾಗಲೂ ಸಣ್ಣ ಗೆಲುವುಗಳಿಂದಲೇ ಶುರುವಾಗುತ್ತದೆ ಎಂದು ಹೇಳುತ್ತಾರೆ. ಪ್ರತಿಯೊಂದು ಸಣ್ಣ ಯಶಸ್ಸು ಕೂಡ ನಾನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬಲ್ಲೆ ಎಂಬ ಸಂದೇಶವನ್ನು ನಿಮ್ಮ ಮನಸ್ಸಿಗೆ ನೀಡುತ್ತದೆ, ಮತ್ತು ಇದೇ ಸಂದೇಶವು ಮುಂದೆ ನಿಮ್ಮನ್ನು ದೊಡ್ಡ ಗುರಿಗಳತ್ತ ಕೊಂಡೊಯ್ಯುತ್ತದೆ. ಈಗ ಮತ್ತೊಂದು ಮುಖ್ಯವಾದ ವಿಷಯವನ್ನು ಅರ್ಥ ಮಾಡಿಕೊಳ್ಳಿ. ಎಂದಿಗೂ ಸೋಲದವನೇ ಬಲಿಷ್ಠ ವ್ಯಕ್ತಿ ಎಂದು ಬಹಳಷ್ಟು ಜನರು ಭಾವಿಸುತ್ತಾರೆ. ಆದರೆ ಸೋತ ನಂತರವೂ ತನ್ನ ಹಳೆಯ ಶಿಸ್ತಿಗೆ ಮರಳುವವನೇ ನಿಜವಾದ ಬಲಿಷ್ಠ ವ್ಯಕ್ತಿ ಎಂದು ಈ ಪುಸ್ತಕ ನಮಗೆ ಕಲಿಸಿಕೊಡುತ್ತದೆ. ಒಂದು ದಿನ ನಿಮ್ಮ ಅಭ್ಯಾಸ ತಪ್ಪಿ ಹೋದರೆ ಅದರರ್ಥ ಎಲ್ಲವೂ ಮುಗಿದು ಹೋಯಿತು ಎಂದಲ್ಲ. ನಾವು ಮಾಡಿದ ಒಂದು ತಪ್ಪನ್ನೇ ನಮ್ಮ ಹೊಸ ಗುರುತನ್ನಾಗಿ ಮಾಡಿಕೊಂಡಾಗ ಮಾತ್ರ ಅದು ನಿಜವಾದ ಸೋಲಾಗುತ್ತದೆ. ಯಶಸ್ವಿ ವ್ಯಕ್ತಿಗಳು ತಪ್ಪು ಮಾಡುತ್ತಾರೆ, ಆದರೆ ಅವರು ಮರುದಿನವೇ ಮತ್ತೆ ತಮ್ಮ ಹಳೆಯ ಅಭ್ಯಾಸಕ್ಕೆ ಮರಳುತ್ತಾರೆ. ಅವರು ಒಂದು ಕೆಟ್ಟ ದಿನವನ್ನು ಕೆಟ್ಟ ಜೀವನವನ್ನಾಗಿ ಬದಲಾಗಲು ಬಿಡುವುದಿಲ್ಲ. ಇದೇ ಆಲೋಚನೆ ಅವರನ್ನು ಉಳಿದವರಿಗಿಂತ ಭಿನ್ನವಾಗಿಸುತ್ತದೆ. ಆದ್ದರಿಂದ ಇದುವರೆಗೆ ನೀವು ನಿಮ್ಮ ಇಚ್ಛಾಶಕ್ತಿಯನ್ನು ಕೇವಲ ಪ್ರೇರಣೆಯ ಮೂಲಕ ನಡೆಸಲು ಪ್ರಯತ್ನಿಸಿದ್ದರೆ ಬಹುಶಃ ಈಗ ಅದನ್ನು ಅಭ್ಯಾಸಗಳ ಮೂಲಕ ಬಲಪಡಿಸಲು ಪ್ರಾರಂಭಿಸುವ ಸಮಯ ಬಂದಿದೆ. ಯಾಕೆಂದರೆ ಪ್ರೇರಣೆ ಅನ್ನೋದು ಸ್ವಲ್ಪ ಸಮಯದವರೆಗೆ ಮಾತ್ರ ಇರುತ್ತದೆ, ಆದರೆ ಸರಿಯಾದ ಅಭ್ಯಾಸಗಳು ಜೀವನವಿಡೀ ಜೊತೆಗಿರುತ್ತವೆ. ಮತ್ತು ಈ ಪುಸ್ತಕದ ಮತ್ತೊಂದು ಆಳವಾದ ಸಂದೇಶವೆಂದರೆ ಯಾರು ಅತಿ ಹೆಚ್ಚು ಪ್ರೇರಣೆ ಹೊಂದಿರುತ್ತಾರೋ ಅವರಿಗೆ ಯಶಸ್ಸು ಸಿಗುವುದಿಲ್ಲ. ಬದಲಾಗಿ ಕಷ್ಟದ ದಿನಗಳಲ್ಲೂ ತಮ್ಮನ್ನು ಸರಿಯಾದ ಹಾದಿಯಲ್ಲಿ ನಡೆಸುವಂತಹ ಒಂದು ವ್ಯವಸ್ಥೆಯನ್ನು ಯಾರು ರೂಪಿಸಿಕೊಂಡಿರುತ್ತಾರೋ ಅವರಿಗೆ ಯಶಸ್ಸು ಸಿಗುತ್ತದೆ. ಆದರೆ ಈಗ ಒಂದು ಹೊಸ ಪ್ರಶ್ನೆ ಎದುರಾಗುತ್ತದೆ. ಅಭ್ಯಾಸಗಳು ಮತ್ತು ಇಚ್ಛಾಶಕ್ತಿ ಇಷ್ಟೊಂದು ಶಕ್ತಿಯುತವಾಗಿದ್ದರೆ ಕೆಲವು ಕಂಪನಿಗಳು ಮತ್ತು ದೊಡ್ಡ ಬ್ರ್ಯಾಂಡ್ಗಳು ನಮ್ಮ ಅಭ್ಯಾಸಗಳನ್ನು ತಮ್ಮ ಲಾಭಕ್ಕಾಗಿ ಹೇಗೆ ಬಳಸಿಕೊಳ್ಳುತ್ತವೆ? ನಮ್ಮ ಖರೀದಿಗಳು, ನಮ್ಮ ಇಷ್ಟಗಳು ಮತ್ತು ನಮ್ಮ ನಿರ್ಧಾರಗಳನ್ನು ಕೂಡ ಒಂದು ಮಟ್ಟಿಗೆ ಮೊದಲೇ ನಿರ್ಧರಿಸಲು ಸಾಧ್ಯವೇ? ಅಭ್ಯಾಸಗಳು ನಮ್ಮ ಜೀವನವನ್ನು ಹೇಗೆ ರೂಪಿಸುತ್ತವೆ ಮತ್ತು ಇಚ್ಛಾಶಕ್ತಿಯು ಹೇಗೆ ನಿಧಾನವಾಗಿ ಒಂದು ಅಭ್ಯಾಸವಾಗಿ ಬದಲಾಗುತ್ತದೆ ಎಂಬುದನ್ನು ನಾವು ಇಲ್ಲಿಯವರೆಗೆ ನೋಡಿದ್ದೇವೆ. ಆದರೆ ಚಾರ್ಲ್ಸ್ ಡುಹಿಕ್ ಅವರು ಈಗ ನಮ್ಮನ್ನು ಅಂತಹ ಒಂದು ಜಗತ್ತಿಗೆ ಕರೆದೊಯ್ಯುತ್ತಾರೆ, ಅಲ್ಲಿ ಅಭ್ಯಾಸಗಳನ್ನು ಕೇವಲ ಮನುಷ್ಯರು ತಮ್ಮನ್ನು ಬದಲಿಸಿಕೊಳ್ಳಲು ಮಾತ್ರ ಬಳಸುವುದಿಲ್ಲ, ಬದಲಾಗಿ ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಬಳಸುತ್ತವೆ. ನಿಜ ಹೇಳಬೇಕೆಂದರೆ ನೀವು ಕೊಳ್ಳುವ ವಸ್ತುಗಳು ಕೇವಲ ನಿಮ್ಮ ಇಷ್ಟದಿಂದ ಮಾತ್ರ ಆಗಿರುವುದಿಲ್ಲ ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗಬಹುದು. ಬದಲಾಗಿ ಯಾರೋ ಒಬ್ಬರು ನಿಮ್ಮ ಅಭ್ಯಾಸಗಳನ್ನು ನಿಮಗಿಂತ ಮೊದಲೇ ಅರ್ಥ ಮಾಡಿಕೊಂಡಿರುತ್ತಾರೆ. ಒಮ್ಮೆ ನಿಮ್ಮ ಬಗ್ಗೆ ಯೋಚಿಸಿ ನೋಡಿ. ನೀವು ಕೇವಲ ಒಂದು ಹಲ್ಲುಜ್ಜುವ ಪೇಸ್ಟ್ ಕೊಳ್ಳಲು ಅಂಗಡಿಗೆ ಹೋಗಿದ್ದು ಎಂದಾದರೂ ಆಗಿದೆಯೇ? ಆದರೆ ವಾಪಸ್ ಬರುವಾಗ ನಿಮ್ಮ ಕೈಯಲ್ಲಿ ಚಿಪ್ಸ್, ಚಾಕೊಲೇಟ್, ತಂಪು ಪಾನೀಯ ಮತ್ತು ಬೇರೆ ವಸ್ತುಗಳು ಇದ್ದವು. ಅಥವಾ ನೀವು ಮೊಬೈಲ್ ಅನ್ನು ಕೇವಲ 5 ನಿಮಿಷಗಳಿಗಾಗಿ ತೆಗೆದುಕೊಂಡಿದ್ದಿರಿ.
ಆದರೆ ನೋಡುತ್ತಲೇ ಅರ್ಧ ಗಂಟೆ ಕಳೆದು ಹೋಯಿತು. ಆಗ ಆ ನಿರ್ಧಾರವನ್ನು ನೀವೇ ಸ್ವಂತವಾಗಿ ತೆಗೆದುಕೊಂಡಿದ್ದೀರೆಂದು ಭಾವಿಸಿರಬಹುದು. ಆದರೆ ಚಾರ್ಲ್ಸ್ ಡುಹಿಗ್ ಅವರು ನಮ್ಮ ಹೆಚ್ಚಿನ ಆಯ್ಕೆಗಳು ಮತ್ತು ನಿರ್ಧಾರಗಳು ನಮ್ಮ ಅಭ್ಯಾಸಗಳು ಮತ್ತು ವಾತಾವರಣದಿಂದ ಪ್ರಭಾವಿತವಾಗಿರುತ್ತವೆ ಎಂದು ಹೇಳುತ್ತಾರೆ. ಇದೇ ಕಾರಣಕ್ಕೆ ಯಶಸ್ವಿ ಕಂಪನಿಗಳು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡುವ ಮುನ್ನ ಗ್ರಾಹಕರಿಗೆ ಏನು ಬೇಕು ಎಂದು ಯೋಚಿಸುವುದಿಲ್ಲ. ಬದಲಾಗಿ ಗ್ರಾಹಕರ ಅಭ್ಯಾಸಗಳು ಹೇಗಿವೆ ಎಂದು ತಿಳಿಯಲು ಪ್ರಯತ್ನಿಸುತ್ತವೆ. ಪುಸ್ತಕದಲ್ಲಿ ಒಂದು ಆಸಕ್ತಿದಾಯಕ ಉದಾಹರಣೆ ನೀಡಲಾಗಿದೆ. ಹಲವಾರು ವರ್ಷಗಳ ಹಿಂದೆ ಒಂದು ಪ್ರಸಿದ್ಧ ಹಲ್ಲುಜ್ಜುವ ಪೇಸ್ಟ್ ಕಂಪನಿ ಜನರಿಗೆ ಪ್ರತಿದಿನ ಹಲ್ಲುಜ್ಜುವ ಅಭ್ಯಾಸ ಕಲಿಸಲು ಅದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಹಲ್ಲುಗಳನ್ನು ಸ್ವಚ್ಛವಾಗಿಡುವುದು ಮುಖ್ಯ ಎಂದು ಜನರಿಗೆ ತಿಳಿದಿತ್ತು, ಆದರೂ ಅವರು ದಿನಾಲೂ ಹಲ್ಲುಜ್ಜುತ್ತಿರಲಿಲ್ಲ. ಆಗ ಮಾರುಕಟ್ಟೆ ತಜ್ಞರು ಕೇವಲ ಒಂದು ವಿಷಯವನ್ನು ಬದಲಿಸಿದರು. ಹಲ್ಲುಜ್ಜಿದ ನಂತರ ಸಿಗುವ ಆ ತಾಜಾತನ್ ಮತ್ತು ಬಾಯಿ ಸ್ವಚ್ಛವಾದ ಅನುಭವವನ್ನು ಅವರು ಎಷ್ಟು ಆಕರ್ಷಕವಾಗಿ ಬಿಂಬಿಸಿದರೆಂದರೆ ಅದೇ ಪ್ರತಿಫಲವು ಜನರ ಹೊಸ ಅಭ್ಯಾಸವಾಗಿ ಬದಲಾಯಿತು. ಹೀಗೆ ಹಂತ ಹಂತವಾಗಿ ಲಕ್ಷಾಂತರ ಜನರು ಪ್ರತಿದಿನ ಹಲ್ಲುಜ್ಜಲು ಶುರು ಮಾಡಿದರು. ಗಮನಿಸಿ, ಅವರು ಜನರ ಆಲೋಚನೆಯನ್ನು ಬದಲಿಸಲಿಲ್ಲ, ಅವರು ಕೇವಲ ಅಭ್ಯಾಸದ ಚಕ್ರದ ಪ್ರತಿಫಲವನ್ನು ಬಲಪಡಿಸಿದರು. ಇದೇ ತತ್ವವನ್ನು ಇಂದಿಗೂ ಕೂಡ ಪ್ರತಿಯೊಂದು ಯಶಸ್ವಿ ಕಂಪನಿಯು ಬಳಸುತ್ತಿದೆ. ನೀವು ಯಾವುದಾದರೂ ಆ್ಯಪ್ ಅನ್ನು ತೆರೆದಾಗ ಪ್ರತಿ ಕೆಲವು ಕ್ಷಣಕ್ಕೊಮ್ಮೆ ಹೊಸ ವಿಷಯಗಳು ಕಾಣಿಸಿಕೊಳ್ಳುತ್ತವೆ. ಪ್ರತಿ ಬಾರಿಯೂ ಬರುವ ನೋಟಿಫಿಕೇಶನ್ ನಿಮ್ಮನ್ನು ಪದೇ ಪದೇ ಮೊಬೈಲ್ ನೋಡುವಂತೆ ಮಾಡುತ್ತದೆ. ಆನ್ಲೈನ್ ಶಾಪಿಂಗ್ ಆ್ಯಪ್ಗಳು ನಿಮಗೆ ಸೀಮಿತ ಅವಧಿಯ ಕೊಡುಗೆ ಅಥವಾ ಕೇವಲ 2 ಮಾತ್ರ ಉಳಿದಿವೆ ಎಂದು ತೋರಿಸಿದಾಗ ಅದು ಕೇವಲ ಮಾಹಿತಿ ಮಾತ್ರವಲ್ಲ, ಅದು ನಿಮ್ಮ ಮೆದುಳಿನ ಸಂಕೇತಗಳನ್ನು ಸಕ್ರಿಯಗೊಳಿಸುವ ಒಂದು ಮಾರ್ಗವಾಗಿರುತ್ತದೆ. ಸರಿಯಾದ ಸಮಯದಲ್ಲಿ ಸರಿಯಾದ ಸಂಕೇತವನ್ನು ನೀಡಿದರೆ ಹಳೆಯ ಅಭ್ಯಾಸವು ಮತ್ತೆ ಶುರುವಾಗಬಹುದು ಎಂಬುದು ಕಂಪನಿಗಳಿಗೆ ತಿಳಿದಿದೆ. ಆದರೆ ಚಾರ್ಲ್ಸ್ ಡುಹಿಗ್ ಇಲ್ಲಿ ಕೇವಲ ಕಂಪನಿಗಳ ಚಾಲಾಕಿತನದ ಬಗ್ಗೆ ಮಾತ್ರ ಹೇಳುತ್ತಿಲ್ಲ, ಬದಲಿಗೆ ನಮಗೊಂದು ದೊಡ್ಡ ಪಾಠವನ್ನೂ ಕಲಿಸುತ್ತಾರೆ. ಬೇರೆಯವರು ನಿಮ್ಮ ಅಭ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲರು ಎಂದಾದರೆ ಮೊದಲು ನೀವೇ ನಿಮ್ಮ ಅಭ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಅವರು ಹೇಳುತ್ತಾರೆ. ಯಾಕೆಂದರೆ ಯಾರಿಗೆ ತಮ್ಮ ಅಭ್ಯಾಸಗಳ ಅರಿವಿರುವುದಿಲ್ಲವೋ ಅವರ ನಿರ್ಧಾರಗಳ ಮೇಲೆ ಬೇರೆಯವರು ಪ್ರಭಾವ ಬೀರಲು ಶುರು ಮಾಡುತ್ತಾರೆ. ಯೋಚಿಸಿ, ಪ್ರತಿ ಬಾರಿ ಬೇಸರವಾದಾಗಲೂ ನೀವು ಸೋಷಿಯಲ್ ಮೀಡಿಯಾ ನೋಡುತ್ತೀರಿ ಎಂದರೆ ಸಮಸ್ಯೆ ಸೋಷಿಯಲ್ ಮೀಡಿಯಾದಲ್ಲಿಲ್ಲ. ನಿಮ್ಮ ಬೇಸರ ಮತ್ತು ಮೊಬೈಲ್ ನಡುವೆ ಒಂದು ಬಲವಾದ ಹ್ಯಾಬಿಟ್ ಲೂಪ್ ಸೃಷ್ಟಿಯಾಗಿರುವುದೇ ಅಸಲಿ ಸಮಸ್ಯೆ. ಒತ್ತಡವಾದಾಗಲೆಲ್ಲ ನೀವು ಯೋಚಿಸದೆ ಆನ್ಲೈನ್ನಲ್ಲಿ ಏನನ್ನಾದರೂ ಆರ್ಡರ್ ಮಾಡುತ್ತೀರಿ ಎಂದರೆ ಸಮಸ್ಯೆ ಖರೀದಿಯಲ್ಲ, ನಿಮ್ಮ ಮೆದುಳು ಹುಡುಕುತ್ತಿರುವ ಆ ಪ್ರತಿಫಲವೇ ಅಸಲಿ ಸಮಸ್ಯೆ. ಒಮ್ಮೆ ನೀವು ನಿಮ್ಮ ಪ್ರಚೋದನೆ ಮತ್ತು ಪ್ರತಿಫಲವನ್ನು ಗುರುತಿಸಿದರೆ ನಿಮ್ಮ ನಿರ್ಧಾರಗಳ ಮೇಲೆ ನಿಮಗೆ ಮತ್ತೆ ಹತೋಟಿ ಸಿಗಲು ಶುರುವಾಗುತ್ತದೆ. ಈ ಪುಸ್ತಕದ ವಿಶೇಷತೆಯೇ ಇದು ನಿಮಗೆ ಬೇರೆಯವರ ಜೊತೆ ಹೋರಾಡುವುದನ್ನು ಕಲಿಸುವುದಿಲ್ಲ, ಬದಲಿಗೆ ನಿಮ್ಮ ಮೆದುಳನ್ನು ತಿಳಿಯಲು ಕಲಿಸುತ್ತದೆ. ಯಾವಾಗ ಒಬ್ಬ ವ್ಯಕ್ತಿ ತನ್ನ ಮೆದುಳಿನ ಕಾರ್ಯವೈಖರಿಯನ್ನು ಅರ್ಥ ಮಾಡಿಕೊಳ್ಳುತ್ತಾನೋ ಆಗ ಅದನ್ನು ಬದಲಾಯಿಸುವುದು ಮೊದಲಿಗಿಂತ ಸುಲಭವಾಗುತ್ತದೆ. ಅದಕ್ಕಾಗಿಯೇ ಮುಂದಿನ ಬಾರಿ ನೀವು ಕಾರಣವಿಲ್ಲದೆ ಮೊಬೈಲ್ ಎತ್ತಿಕೊಂಡಾಗ, ಇದ್ದಕ್ಕಿದ್ದಂತೆ ಏನಾದರೂ ಸಿಹಿ ತಿನ್ನಬೇಕು ಅನ್ನಿಸಿದಾಗ ಅಥವಾ ಯೋಚಿಸದೆ ಯಾವುದಾದ್ರೂ ಆಪ್ ತೆರೆದಾಗ ಒಂದು ಕ್ಷಣ ನಿಂತು ನಿಮಗೆ ನೀವೇ ಕೇವಲ ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳಿ. ಈಗ ಯಾವ ಸುಳಿವು ಅಥವಾ ಪ್ರಚೋದನೆಯು ಈ ಕೆಲಸ ಮಾಡಲು ನನ್ನನ್ನು ಪ್ರೇರೇಪಿಸಿತು? ನಂಬಿ, ಈ ಪುಟ್ಟ ಪ್ರಶ್ನೆಯು ನಿಮ್ಮ ಜಾಗರೂಕತೆಯನ್ನು ಮೊದಲಿಗಿಂತಲೂ ಹೆಚ್ಚಿಸುತ್ತದೆ. ಅಭ್ಯಾಸಗಳು ನಮ್ಮ ಶತ್ರುಗಳಲ್ಲ ಎಂದು ಚಾರ್ಲ್ಸ್ ಡುಹಿಗ್ ನಮಗೆ ಪದೇ ಪದೇ ನೆನಪಿಸುತ್ತಾರೆ. ಅವು ಕೇವಲ ನಮ್ಮ ಮೆದುಳು ಪದೇ ಪದೇ ನಡೆಸುವ ಪ್ರೋಗ್ರಾಂಗಳಷ್ಟೇ. ಒಂದು ವೇಳೆ ಪ್ರೋಗ್ರಾಂ ತಪ್ಪಾಗಿದ್ದರೆ ಅದನ್ನು ಬದಲಾಯಿಸಬಹುದು, ಮತ್ತು ಸರಿಯಾಗಿದ್ದರೆ ಅದೇ ಪ್ರೋಗ್ರಾಂ ನಮ್ಮನ್ನು ಅಂತಹ ಎತ್ತರಕ್ಕೆ ಕೊಂಡೊಯ್ಯಬಲ್ಲದು. ಅಲ್ಲಿಗೆ ಕೇವಲ ಪ್ರೇರಣೆಯಿಂದ ಮಾತ್ರ ತಲುಪಲು ಸಾಧ್ಯವಿಲ್ಲ. ಆದರೆ ಈಗ ಕಥೆಯು ಮತ್ತೊಂದು ಆಸಕ್ತಿದಾಯಕ ತಿರುವು ಪಡೆಯಲಿದೆ. ಇಲ್ಲಿಯವರೆಗೆ ನಾವು ವ್ಯಕ್ತಿ ಮತ್ತು ಕಂಪನಿಗಳ ಅಭ್ಯಾಸಗಳ ಬಗ್ಗೆ ಮಾತನಾಡಿದೆವು, ಆದರೆ ಇಡೀ ಕುಟುಂಬ, ತಂಡ, ಸಂಸ್ಥೆ ಅಥವಾ ಸಮಾಜಕ್ಕೂ ಅಭ್ಯಾಸಗಳಿರುತ್ತವೆಯೇ? ಒಂದು ಇಡೀ ಕಂಪನಿಯು ಕೇವಲ ತನ್ನ ಅಭ್ಯಾಸಗಳನ್ನು ಬದಲಿಸಿಕೊಳ್ಳುವ ಮೂಲಕ ಸೋಲಿನಿಂದ ಯಶಸ್ಸಿನತ್ತ ಸಾಗಲು ಸಾಧ್ಯವೇ? ಮುಂದಿನ ಭಾಗದಲ್ಲಿ ಚಾರ್ಲ್ಸ್ ಡುಹಿಗ್ ಇದೇ ಪ್ರಶ್ನೆಗೆ ನೈಜ ಉದಾಹರಣೆಗಳೊಂದಿಗೆ ಉತ್ತರ ನೀಡಲಿದ್ದಾರೆ. ಅಭ್ಯಾಸಗಳ ಶಕ್ತಿ ಕೇವಲ ಒಬ್ಬ ವ್ಯಕ್ತಿಗೆ ಸೀಮಿತವಾಗಿಲ್ಲ, ಅದು ಇಡೀ ಗುಂಪಿನ ದಿಕ್ಕನ್ನೇ ಬದಲಿಸಬಲ್ಲದು ಎಂಬುದು ನಿಮಗೆ ಅಲ್ಲಿ ತಿಳಿಯುತ್ತದೆ. ಒಬ್ಬ ವ್ಯಕ್ತಿಯ ಅಭ್ಯಾಸಗಳು ಅವನ ಬದುಕನ್ನೇ ಬದಲಿಸಬಲ್ಲವು, ಮತ್ತು ದೊಡ್ಡ ಕಂಪನಿಗಳು ಕೂಡ ನಮ್ಮ ಅಭ್ಯಾಸಗಳನ್ನು ಅರಿತು ತಮ್ಮ ನಿರ್ಧಾರಗಳನ್ನು ಉತ್ತಮಪಡಿಸಿಕೊಳ್ಳುತ್ತವೆ ಎಂದು ನಾವು ಇಲ್ಲಿಯವರೆಗೆ ಅರಿತಿದ್ದೇವೆ. ಆದರೆ ಚಾರ್ಲ್ಸ್ ಡುಹಿಗ್ ಇಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿ ತಿಳಿಸುತ್ತಾರೆ. ಅಭ್ಯಾಸಗಳು ಕೇವಲ ವ್ಯಕ್ತಿಗಳಿಗೆ ಮಾತ್ರ ಇರುವುದಿಲ್ಲ, ಅವು ಕುಟುಂಬಗಳಿಗೆ ಮತ್ತು ತಂಡಗಳಿಗೂ ಇರುತ್ತವೆ ಎಂದು ಅವರು ಹೇಳುತ್ತಾರೆ. ಅವು ಕಂಪನಿಗಳಿಗೆ ಮತ್ತು ಇಡೀ ಸಮಾಜಕ್ಕೂ ಕೂಡ ಇರುತ್ತವೆ. ಪ್ರತಿ ಸಂಸ್ಥೆಯಲ್ಲೂ ಎಲ್ಲಿಯೂ ಬರೆದಿಡದ ಕೆಲವು ಅಲಿಖಿತ ನಿಯಮಗಳಿರುತ್ತವೆ, ಆದರೆ ಪ್ರತಿಯೊಬ್ಬರೂ ಅವುಗಳನ್ನು ನಿತ್ಯವೂ ಪಾಲಿಸುತ್ತಾರೆ. ಒಂದು ಕಂಪನಿ ನಿರಂತರವಾಗಿ ಬೆಳೆಯುತ್ತದೆಯೇ ಅಥವಾ ಹಿಂದೆ ಬೀಳುತ್ತದೆಯೇ ಎಂಬುದನ್ನು ಈ ಅಭ್ಯಾಸಗಳೇ ನಿರ್ಧರಿಸುತ್ತವೆ. ಒಮ್ಮೆ ಯೋಚಿಸಿ, 2 ಕಂಪನಿಗಳ ಬಳಿ ಒಂದೇ ರೀತಿಯ ಯಂತ್ರಗಳು, ಉದ್ಯೋಗಿಗಳು ಮತ್ತು ಸರಿಸುಮಾರು ಒಂದೇ ರೀತಿಯ ಬಜೆಟ್ ಇರುತ್ತದೆ.
ಹಾಗಿದ್ದರು ಒಂದು ಕಂಪನಿ ಯಶಸ್ವಿಯಾಗುತ್ತದೆ ಮತ್ತು ಇನ್ನೊಂದು ಹೆಣಗಾಡುತ್ತಿರುತ್ತದೆ. ಇದಕ್ಕೆ ಕೇವಲ ಅದೃಷ್ಟವಷ್ಟೇ ಕಾರಣವೇ? ಚಾರ್ಲ್ಸ್ ಡುಹಿಗ್ ಹೇಳುತ್ತಾರೆ, ಇಲ್ಲ, ನಿಜವಾದ ವ್ಯತ್ಯಾಸವಿರುವುದು ಅವರ ಸಾಂಸ್ಥಿಕ ಅಭ್ಯಾಸಗಳಲ್ಲಿ. ಕಂಪನಿಯಲ್ಲಿ ಪ್ರತಿ ತಪ್ಪನ್ನು ಮುಚ್ಚಿಟ್ಟರೆ, ಒಬ್ಬರನ್ನೊಬ್ಬರು ದೂಷಿಸಿದರೆ ಮತ್ತು ಯಾರೂ ಹೊಣೆ ಹೊರದಿದ್ದರೆ ಅಲ್ಲಿ ಸೋಲು ನಿಧಾನವಾಗಿ ಅಭ್ಯಾಸವಾಗಿ ಬಿಡುತ್ತದೆ. ಆದರೆ ಅದೇ ಕಂಪನಿಯಲ್ಲಿ ಜನರು ತಪ್ಪನ್ನು ಒಪ್ಪಿ ಅದರಿಂದ ಕಲಿತು ಒಟ್ಟಾಗಿ ಪರಿಹಾರ ಹುಡುಕುವ ವಾತಾವರಣವಿದ್ದರೆ ಆ ಕಂಪನಿ ಕಾಲಕ್ರಮೇಣ ಬಲಿಷ್ಠವಾಗುತ್ತದೆ. ಆದ್ದರಿಂದ ಯಶಸ್ಸು ಕೇವಲ ಜನರಿಂದಲ್ಲ, ಬದಲಿಗೆ ಒಳ್ಳೆಯ ಅಭ್ಯಾಸಗಳಿರುವ ವ್ಯವಸ್ಥೆಯಿಂದ ಬರುತ್ತದೆ. ಚಾರ್ಲ್ಸ್ ಡುಹಿಗ್ ಇನ್ನೊಂದು ಆಳವಾದ ವಿಷಯ ತಿಳಿಸುತ್ತಾರೆ. ಒಂದು ಗುಂಪಿನಲ್ಲಿ ಒಳ್ಳೆಯ ಅಭ್ಯಾಸ ಶುರುವಾದಾಗ ಅದರ ಪ್ರಭಾವ ಉಳಿದವರ ಮೇಲೂ ಬೀರುತ್ತದೆ. ಉದಾಹರಣೆಗೆ, ಒಂದು ಕಚೇರಿಯಲ್ಲಿ ಒಬ್ಬ ವ್ಯಕ್ತಿ ಸಮಯಕ್ಕೆ ಸರಿಯಾಗಿ ಬಂದು ಕೆಲಸದ ಯೋಜನೆ ರೂಪಿಸಿ ಇತರರಿಗೆ ಸಹಾಯ ಮಾಡುತ್ತಿದ್ದರೆ ಆರಂಭದಲ್ಲಿ ಜನರು ಅವನನ್ನು ನಿರ್ಲಕ್ಷಿಸಬಹುದು, ಆದರೆ ನಿಧಾನವಾಗಿ ಅವನ ನಡವಳಿಕೆ ಇಡೀ ವಾತಾವರಣದ ಮೇಲೆ ಪ್ರಭಾವ ಬೀರುತ್ತದೆ. ಇದೇ ರೀತಿ ಕೆಲಸ ಮಾಡುವುದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ ಎಂದು ಜನರಿಗೆ ಅನಿಸುತ್ತದೆ ಮತ್ತು ಯಾವುದೇ ಒತ್ತಡವಿಲ್ಲದೆ ಹೊಸ ಸಂಸ್ಕೃತಿ ಬೆಳೆಯತೊಡಗುತ್ತದೆ. ಅದಕ್ಕಾಗಿಯೇ ಒಬ್ಬ ಉತ್ತಮ ನಾಯಕ ಕೇವಲ ಆದೇಶ ನೀಡಲ್ಲ, ಬದಲಿಗೆ ಇಡೀ ತಂಡವೇ ಅಳವಡಿಸಿಕೊಳ್ಳುವಂತಹ ಅಭ್ಯಾಸಗಳನ್ನು ಬೆಳೆಸುತ್ತಾನೆ. ಮತ್ತೆ ಇದೇ ತತ್ವವು ಕುಟುಂಬಕ್ಕೂ ಅನ್ವಯಿಸುತ್ತದೆ. ಮನೆಯಲ್ಲಿ ಪ್ರತಿದಿನ ಜೊತೆಯಾಗಿ ಕುಳಿತು ಊಟ ಮಾಡುವ, ಮುಕ್ತವಾಗಿ ಮಾತನಾಡುವ ಅಥವಾ ಒಬ್ಬರ ಮಾತನ್ನು ಇನ್ನೊಬ್ಬರು ಗಮನವಿಟ್ಟು ಕೇಳುವ ಅಭ್ಯಾಸ ಬೆಳೆಸಿಕೊಂಡರೆ ಆಗ ಸಂಬಂಧಗಳು ತಾವೇ ಗಟ್ಟಿಯಾಗುತ್ತವೆ. ಅದೇ ಎಲ್ಲರೂ ತಮ್ಮ ತಮ್ಮ ಮೊಬೈಲ್ನಲ್ಲಿ ಮಗ್ನರಾಗಿದ್ದರೆ ಮೆಲ್ಲನೆ ದೂರವಿರುವುದೇ ಒಂದು ಅಭ್ಯಾಸವಾಗಿ ಬಿಡುತ್ತದೆ. ಹಾಗಾಗಿ ಅಭ್ಯಾಸಗಳು ಕೇವಲ ನಮ್ಮ ನಡವಳಿಕೆಯನ್ನು ಮಾತ್ರವಲ್ಲ, ಬದಲಾಗಿ ನಮ್ಮ ಸಂಬಂಧಗಳನ್ನು ಮತ್ತು ನಮ್ಮ ಸುತ್ತಲಿನ ವಾತಾವರಣವನ್ನು ರೂಪಿಸುತ್ತದೆ. ಇದೇ ಕಾರಣಕ್ಕೆ ಚಾರ್ಲ್ಸ್ ಡುಹಿಗ್ ಅವರು ಬದಲಾವಣೆ ಯಾವಾಗಲೂ ದೊಡ್ಡ ಭಾಷಣಗಳಿಂದ ಬರುವುದಿಲ್ಲ ಎಂದು ಪದೇ ಪದೇ ಹೇಳುತ್ತಾರೆ. ಹಲವು ಬಾರಿ ಅದು ಪ್ರತಿಯೊಬ್ಬರೂ ಪ್ರತಿದಿನ ಪಾಲಿಸುವ ಒಂದು ಸಣ್ಣ ನಿಯಮದಿಂದ ಶುರುವಾಗುತ್ತದೆ. ಇಂತಹ ಸಣ್ಣ ನಿಯಮಗಳೇ ಮೆಲ್ಲನೆ ಸಂಸ್ಕೃತಿಯಾಗಿ ಬದಲಾಗುತ್ತವೆ. ಸಂಸ್ಕೃತಿ ಬದಲಾದಾಗ ಫಲಿತಾಂಶಗಳು ಬದಲಾಗುತ್ತವೆ. ಅದಕ್ಕಾಗಿಯೇ ನೀವು ನಿಮ್ಮ ಕುಟುಂಬದಲ್ಲಿ, ತಂಡದಲ್ಲಿ ಅಥವಾ ನಿಮ್ಮ ವ್ಯವಹಾರದಲ್ಲಿ ಬದಲಾವಣೆ ಬಯಸಿದರೆ ಮೊದಲು ಜನರನ್ನು ಹೇಗೆ ಬದಲಾಯಿಸುವುದು ಎಂದು ಯೋಚಿಸಬೇಡಿ. ಮೊದಲು ಅಲ್ಲಿ ಪ್ರತಿದಿನ ಯಾವ ಅಭ್ಯಾಸಗಳು ಪುನರಾವರ್ತನೆಯಾಗುತ್ತಿವೆ ಎಂದು ನೋಡಿ, ಯಾಕೆಂದರೆ ಜನರು ಪದೇ ಪದೇ ಏನನ್ನು ಮಾಡುತ್ತಾರೋ ಅದೇ ಆಗಿಬಿಡುತ್ತಾರೆ. ಮತ್ತೆ ಇದೇ ಮಾತು ಸಂಸ್ಥೆಗಳಿಗೂ ಕೂಡ ಅನ್ವಯಿಸುತ್ತದೆ. ಸಮರಿ ಹಬ್ನಲ್ಲಿ ನಾವು ಅರ್ಥ ಮಾಡಿಕೊಳ್ಳುತ್ತಿರುವ ಈ ಪುಸ್ತಕದ ಅತಿ ದೊಡ್ಡ ಸಂದೇಶವೇನು ಅಂದರೆ, ಯಶಸ್ಸು ಎಂಬುದು ಕೇವಲ ಒಂದು ದೊಡ್ಡ ನಿರ್ಧಾರವಲ್ಲ. ಯಶಸ್ಸು ಎನ್ನುವುದು ನಾವು ಪ್ರತಿದಿನವೂ ನಿರಂತರವಾಗಿ ಪಾಲಿಸುವ ಸಣ್ಣ ಸಣ್ಣ ನಡವಳಿಕೆಗಳ ಫಲಿತಾಂಶವಾಗಿದೆ. ಆದರೆ ಈಗ ಚಾರ್ಲ್ಸ್ ಡುಹಿಗ್ ಅವರು ನಮ್ಮನ್ನು ಮತ್ತೊಂದು ಪ್ರಮುಖ ಪ್ರಶ್ನೆಯತ್ತ ಕರೆದೊಯ್ಯುತ್ತಾರೆ. ನಮ್ಮ ಅಭ್ಯಾಸಗಳು ಮೆದುಳಿನಲ್ಲಿ ಅಷ್ಟು ಆಳವಾಗಿ ಬೇರೂರಿದ್ರೆ ನಾವು ನಿಜವಾಗಿಯೂ ಬದಲಾಗಲು ಸಾಧ್ಯವೇ? ವರ್ಷಗಳ ಹಳೆಯ ಕೆಟ್ಟ ಅಭ್ಯಾಸಗಳನ್ನು ಬದಲಾಯಿಸಬಹುದೇ? ಅಥವಾ ಕೆಲವು ಅಭ್ಯಾಸಗಳು ನಮ್ಮೊಂದಿಗೆ ಶಾಶ್ವತವಾಗಿ ಉಳಿದು ಬಿಡುತ್ತವೆಯೇ? ಮುಂದಿನ ಭಾಗದಲ್ಲಿ ನಾವು ಇದೇ ಪ್ರಮುಖ ಪ್ರಶ್ನೆಗೆ ಉತ್ತರವನ್ನು ತಿಳಿಯೋಣ ಮತ್ತು ಬಹುಶಃ ಇದು ಇಡೀ ಪುಸ್ತಕದ ಅತ್ಯಂತ ಸ್ಫೂರ್ತಿದಾಯಕ ಭಾಗವಾಗಿರುತ್ತದೆ. ಇಲ್ಲಿಯವರೆಗೆ ಅಭ್ಯಾಸಗಳು ಹೇಗೆ ರೂಪುಗೊಳ್ಳುತ್ತವೆ ಮತ್ತು ಒಂದು ಸಣ್ಣ ಕೀಸ್ಟೋನ್ ಅಭ್ಯಾಸವು ಜೀವನವನ್ನು ಹೇಗೆ ಬದಲಾಯಿಸಬಹುದು ಎಂದು ನಾವು ಕಲಿತಿದ್ದೇವೆ. ಇಚ್ಛಾಶಕ್ತಿಯು ಒಂದು ಅಭ್ಯಾಸವೇ ಮತ್ತು ವ್ಯಕ್ತಿಯಿಂದ ಹಿಡಿದು ದೊಡ್ಡ ದೊಡ್ಡ ಕಂಪನಿಗಳವರೆಗೆ ಎಲ್ಲವೂ ಅಭ್ಯಾಸದ ವ್ಯವಸ್ಥೆಯ ಮೇಲೆ ಹೇಗೆ ನಡೆಯುತ್ತವೆ ಎಂದು ತಿಳಿದೆವು. ಆದರೆ ಈಗ ನಾವು ಈ ಪುಸ್ತಕದ ಅತ್ಯಂತ ಭಾವನಾತ್ಮಕ ಮತ್ತು ಪ್ರಮುಖವಾದ ಪ್ರಶ್ನೆಯ ಹಂತಕ್ಕೆ ತಲುಪಿದ್ದೇವೆ. ಒಬ್ಬ ವ್ಯಕ್ತಿಯ ಕೆಟ್ಟ ಅಭ್ಯಾಸಗಳು ವರ್ಷಗಳಷ್ಟು ಹಳೆಯದಾಗಿದ್ದರೆ, ಅವನು ಪದೇ ಪದೇ ಪ್ರಯತ್ನಿಸಿ ಸೋತಿದ್ದರೆ, ಅವನಿಗೆ ತನ್ನ ಮೇಲೆಯೇ ನಂಬಿಕೆ ಇಲ್ಲದಿದ್ದರೆ ಅವನು ಬದಲಾಗಲು ಸಾಧ್ಯವೇ? ಚಾರ್ಲ್ಸ್ ಡುಹಿಗ್ ಅವರ ಉತ್ತರ, ಹೌದು, ಬದಲಾಗಬಹುದು. ಆದರೆ ಬದಲಾವಣೆ ಮಂತ್ರದಿಂದ ಬರುವುದಿಲ್ಲ, ಬದಲಾಗಿ ಹೊಸ ನಂಬಿಕೆ ಮತ್ತು ವ್ಯವಸ್ಥೆಯಿಂದ ಬರುತ್ತದೆ. ಒಬ್ಬ ವ್ಯಕ್ತಿ ಹಲವು ವರ್ಷಗಳಿಂದ ಕಷ್ಟದ ಸಮಯದಲ್ಲಿ ಸಿಟ್ಟಾಗುತ್ತಾನೆ ಎಂದು ಊಹಿಸಿಕೊಳ್ಳಿ. ಒತ್ತಡದಲ್ಲಿ ಕೆಲಸ ಮುಂದೂಡುವುದು ಅಥವಾ ಒಂಟಿತನದಲ್ಲಿ ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳ ಮೊರೆ ಹೋಗುವುದು, ಇವೆಲ್ಲವೂ ತನ್ನ ಸ್ವಭಾವ ಎಂದು ಅವನಿಗೆ ಅನಿಸುತ್ತದೆ. ತಾನು ಎಂದಿಗೂ ಬದಲಾಗಲಾರೆ ಎಂದು ಅವನು ಅಂದುಕೊಳ್ಳುತ್ತಾನೆ. ಆದರೆ ಡುಹಿಗ್ ಹೇಳುವಂತೆ ಇದು ನಿಮ್ಮ ವ್ಯಕ್ತಿತ್ವವಲ್ಲ, ಕೇವಲ ನಿಮ್ಮ ಅಭ್ಯಾಸವಷ್ಟೇ. ಅಭ್ಯಾಸವನ್ನು ಬದಲಿಸಬಹುದು, ಆದರೆ ಹಳೆಯ ದಿನಚರಿಯ ಜಾಗದಲ್ಲಿ ಹೊಸ ದಿನಚರಿಯನ್ನು ಪದೇ ಪದೇ ಪಾಲಿಸಬೇಕಾಗುತ್ತದೆ. ಆರಂಭದಲ್ಲಿ ಇದು ವಿಚಿತ್ರವಾಗಿ ಮತ್ತು ಕಷ್ಟವಾಗಿ ಅನಿಸಬಹುದು, ಹಾಗೂ ಹಲವು ಬಾರಿ ನೀವು ಹಳೆಯ ಅಭ್ಯಾಸಕ್ಕೆ ಮರಳಬಹುದು. ಆದರೆ ಇದರರ್ಥ ನೀವು ಸೋತಿದ್ದೀರಿ ಎಂದಲ್ಲ, ನಿಮ್ಮ ಹಳೆಯ ಅಭ್ಯಾಸದ ಚಕ್ರವು ಇನ್ನೂ ಬಲವಾಗಿದೆ ಎಂದಷ್ಟೇ ಅದರ ಅರ್ಥ. ಪ್ರತಿ ಬಾರಿ ನೀವು ಹೊಸ ದಿನಚರಿಯನ್ನು ಆರಿಸಿಕೊಂಡಾಗ ನಿಮ್ಮ ಮೆದುಳಿನಲ್ಲಿ ಹೊಸ ಹಾದಿಯನ್ನು ನಿರ್ಮಿಸುತ್ತಿರುತ್ತೀರಿ. ಆರಂಭದಲ್ಲಿ ಈ ದಾರಿ ದುರ್ಬಲವಾಗಿರುತ್ತದೆ, ಆದರೆ ನಿರಂತರ ಅಭ್ಯಾಸದಿಂದ ಅದೇ ದಾರಿ ಒಂದು ದಿನ ನಿಮ್ಮ ಹೊಸ ಅಭ್ಯಾಸವಾಗುತ್ತದೆ. ಬದಲಾವಣೆಯು
ಯಾವಾಗಲೂ ನಂಬಿಕೆಯಿಂದಲೇ ಆರಂಭವಾಗುತ್ತದೆ ಎಂದು ಚಾರ್ಲ್ಸ್ ಡುಹಿಗ್ ಅವರು ಒತ್ತಿ ಹೇಳುತ್ತಾರೆ. ತಾನು ಬದಲಾಗಬಲ್ಲೆ ಎಂಬ ನಂಬಿಕೆ ಬರುವವರೆಗೆ ಅತ್ಯುತ್ತಮವಾದ ದಾರಿಯೂ ಅವನಿಗೆ ಕೆಲಸ ಮಾಡುವುದಿಲ್ಲ. ತಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಮಾಡಿದವರಲ್ಲಿ ಒಂದು ವಿಷಯ ಸಮಾನವಾಗಿತ್ತು. ಅದಕ್ಕೆ ಇದೇ ಕಾರಣ. ಹಳೆಯ ಅಭ್ಯಾಸಗಳು ತಮ್ಮನ್ನು ನಿರ್ಧರಿಸುವುದಿಲ್ಲ ಎಂದು ಅವರು ಮೊದಲು ಒಪ್ಪಿಕೊಂಡರು. ಅವರು ಹಳೆಯದರಿಂದ ಕಲಿಯುತ್ತಾರೆ, ಆದರೆ ಅದನ್ನು ತಮ್ಮ ಗುರುತಾಗಿಸಿಕೊಳ್ಳಲು ಬಿಡುವುದಿಲ್ಲ. ಯೋಚಿಸಿ, ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಹಲವು ಬಾರಿ ವಿಫಲನಾದರೆ ಅವನು 2 ದಾರಿ ಆರಿಸಿಕೊಳ್ಳಬಹುದು. ಮೊದಲನೆಯದು, ನಾನು ದುರ್ಬಲ, ನನ್ನಿಂದ ಸಾಧ್ಯವಿಲ್ಲ ಎನ್ನುವುದು. ಎರಡನೆಯದು, ನನ್ನ ಓದುವ ಕ್ರಮ ತಪ್ಪಾಗಿತ್ತು, ಆದರೆ ನಾನು ಬದಲಾಯಿಸಬಲ್ಲೆ ಎನ್ನುವುದು. ಅವರಿಬ್ಬರ ಪರಿಸ್ಥಿತಿ ಒಂದೇ ಆಗಿದ್ದರೂ ಅವರ ಆಲೋಚನಾ ಕ್ರಮ ಬೇರೆಯಾಗಿದೆ ಮತ್ತು ಇದೇ ಅವರ ಭವಿಷ್ಯವನ್ನು ಬದಲಾಯಿಸಲಿದೆ. ಆದ್ದರಿಂದ ಈ ಪುಸ್ತಕದ ಸಂದೇಶ ಅಭ್ಯಾಸ ಬದಲಿಸುವುದಲ್ಲ, ನಮ್ಮನ್ನು ನಾವು ನೋಡುವ ದೃಷ್ಟಿಕೋನ ಬದಲಿಸುವುದಾಗಿದೆ. ಈಗ ಒಂದು ಕ್ಷಣ ನಿಮ್ಮ ಜೀವನದ ಬಗ್ಗೆ ಯೋಚಿಸಿ. ನಿಮ್ಮನ್ನು ವರ್ಷಗಳಿಂದ ತಡೆಹಿಡಿದಿರುವ ಯಾವುದಾದರೂ ಅಭ್ಯಾಸ ಇದೆಯೇ? ಬಹುಶಃ ಕೆಲಸ ಮುಂದೂಡುವುದು, ತಡರಾತ್ರಿಯವರೆಗೆ ಎಚ್ಚರವಿರುವುದು, ಸುಮ್ಮನೆ ಮೊಬೈಲ್ ನೋಡುವುದು, ಸಿಟ್ಟು ಅಥವಾ ನಕಾರಾತ್ಮಕ ಆಲೋಚನೆ. ಒಂದು ವೇಳೆ ಇದ್ದರೆ ಅದನ್ನು ಇಂದು ನಿಮ್ಮ ಗುರುತನ್ನಾಗಿ ಮಾಡಿಕೊಳ್ಳಬೇಡಿ. ಅದನ್ನು ಕೇವಲ ಒಂದು ಹಳೆಯ ಪ್ರೋಗ್ರಾಂ ಎಂದು ಭಾವಿಸಿ. ಈಗ ಅದನ್ನು ಅಪ್ಡೇಟ್ ಮಾಡುವ ಸಮಯ ಬಂದಿದೆ. ಯಾಕೆಂದರೆ ಚಾರ್ಲ್ಸ್ ಡುಹಿಗ್ ನಮಗೆ ಕಲಿಸುವಂತೆ ನಮ್ಮ ಮೆದುಳು ಕಲ್ಲಿನಂತಲ್ಲ, ಅದು ಪ್ರತಿದಿನ ಕಲಿಯುತ್ತದೆ, ಬದಲಾಗುತ್ತದೆ ಮತ್ತು ಹೊಸ ದಾರಿಗಳನ್ನು ಮಾಡಿಕೊಳ್ಳುತ್ತದೆ. ಹಾಗಾಗಿ ಪ್ರತಿ ಸಣ್ಣ ಹೆಜ್ಜೆಯೂ ಮುಖ್ಯ. ಪ್ರತಿದಿನದ ಒಂದು ಸಣ್ಣ ಸುಧಾರಣೆ ಮುಂದಿನ ವರ್ಷಗಳಲ್ಲಿ ದೊಡ್ಡ ಯಶಸ್ಸಾಗಿ ಬದಲಾಗಬಹುದು. ಇದೇ ಕಾರಣಕ್ಕೆ ಸಮ್ಮರಿ ಹಬ್ನಲ್ಲಿ ನಾವು ಯಾವಾಗಲೂ ಹೇಳುತ್ತೇವೆ, ಪುಸ್ತಕಗಳು ಕೇವಲ ಮಾಹಿತಿಯನ್ನಷ್ಟೇ ನೀಡುವುದಿಲ್ಲ, ಅವು ಆಲೋಚನೆಯನ್ನು ಬದಲಿಸುತ್ತವೆ ಮತ್ತು ಆಲೋಚನೆ ಬದಲಾದಾಗ ಮಾತ್ರ ಜೀವನ ಬದಲಾಗುತ್ತದೆ. ಆದರೆ ನಮ್ಮ ಪಯಣ ಇನ್ನೂ ಮುಗಿದಿಲ್ಲ. ಈಗ ಈ ಇಡೀ ಪುಸ್ತಕದ ಅತ್ಯಂತ ಪ್ರಾಯೋಗಿಕ ಭಾಗದ ಸಮಯ ಬಂದಿದೆ. ಇಲ್ಲಿ ಚಾರ್ಲ್ಸ್ ಡುಹಿಗ್ ನಮಗೆ ಕೆಲವು ಸರಳ ಆದರೆ ಶಕ್ತಿಯುತ ಹಂತಗಳನ್ನು ತಿಳಿಸುತ್ತಾರೆ. ಇವುಗಳನ್ನು ಅಳವಡಿಸಿಕೊಂಡು ಯಾರೇ ಆದರೂ ತಮ್ಮ ಅಭ್ಯಾಸಗಳನ್ನು ಬದಲಿಸಲು ಶುರು ಮಾಡಬಹುದು. ಮುಂದಿನ ಮತ್ತು ಕೊನೆಯ ಭಾಗದಲ್ಲಿ ನಾವು ಈ ಇಡೀ ಪುಸ್ತಕದ ಸಾರವನ್ನು ತಿಳಿಯೋಣ. ಜೀವನದ ದೊಡ್ಡ ಪಾಠಗಳು ಮತ್ತು ಇಂದಿನಿಂದಲೇ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದ ಕೆಲವು ಕ್ರಮಗಳ ಬಗ್ಗೆ ನಾವು ತಿಳಿಯೋಣ. ಸ್ನೇಹಿತರೆ, ಈಗ ನಾವು ಈ ಇಡೀ ಪ್ರಯಾಣದ ಕೊನೆಯ ಹಂತಕ್ಕೆ ತಲುಪಿದ್ದೇವೆ. ಹಿಂದಿನ ಎಲ್ಲ ಭಾಗಗಳಲ್ಲಿ ನಾವು ಚಾರ್ಲ್ಸ್ ಡುಹಿಗ್ ಅವರ ಪವರ್ ಆಫ್ ಹ್ಯಾಬಿಟ್ ಪುಸ್ತಕವನ್ನು ಆಳವಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ನಮ್ಮ ಜೀವನದ ಬಹುಪಾಲು ಅಭ್ಯಾಸಗಳಿಂದಲೇ ನಡೆಯುತ್ತದೆ ಮತ್ತು ಪ್ರತಿ ಅಭ್ಯಾಸದ ಹಿಂದೆ ಒಂದು ಹ್ಯಾಬಿಟ್ ಲೂಪ್ ಇರುತ್ತದೆ ಎಂದು ನಾವು ತಿಳಿದುಕೊಂಡೆವು. ಒಂದು ಸರಿಯಾದ ಮೂಲಭೂತ ಅಭ್ಯಾಸವು ಇತರ ಅನೇಕ ಒಳ್ಳೆಯ ಅಭ್ಯಾಸಗಳಿಗೆ ಜನ್ಮ ನೀಡಬಲ್ಲದು. ಇಚ್ಛಾಶಕ್ತಿಯು ಕೂಡ ಅಭ್ಯಾಸದಿಂದ ಬೆಳೆಸಿಕೊಳ್ಳಬಹುದಾದ ಒಂದು ಗುಣ ಮತ್ತು ನಾವು ನಮ್ಮ ಕಾರ್ಯವೈಖರಿಯನ್ನು ಬದಲಿಸಿಕೊಂಡರೆ ನಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಿಸಬಹುದು. ಆದರೆ ಈಗ ಅತ್ಯಂತ ಮುಖ್ಯವಾದ ಪ್ರಶ್ನೆ ಎಂದರೆ, ಈ ಪುಸ್ತಕವನ್ನು ಓದಿದ ಅಥವಾ ಅರ್ಥ ಮಾಡಿಕೊಂಡ ನಂತರ ನಾವು ಏನು ಮಾಡಬೇಕು? ಯಾಕೆಂದರೆ ಜ್ಞಾನವು ನಮ್ಮ ನಡವಳಿಕೆಯಲ್ಲಿ ಕಂಡುಬಂದಾಗ ಮಾತ್ರ ಅದು ಉಪಯುಕ್ತ. ಸಮರಿ ಹಬ್ನಲ್ಲಿ ನಮ್ಮ ಉದ್ದೇಶ ಕೇವಲ ಪುಸ್ತಕಗಳ ಸಾರಾಂಶವನ್ನು ಹೇಳುವುದಲ್ಲ, ಬದಲಾಗಿ ಅವುಗಳನ್ನು ನಿಮ್ಮ ದೈನಂದಿನ ಜೀವನದ ಭಾಗವಾಗಿಸುವುದು. ಆದ್ದರಿಂದ ಬನ್ನಿ, ಈ ಇಡೀ ಪುಸ್ತಕದ ಅತ್ಯಂತ ದೊಡ್ಡ ಜೀವನ ಪಾಠವನ್ನು ಅತ್ಯಂತ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಣ. ಮೊದಲ ಪಾಠ, ನಿಮ್ಮ ಅಭ್ಯಾಸಗಳನ್ನು ಗುರುತಿಸಿ. ಮುಂದಿನ 7 ದಿನಗಳವರೆಗೆ ಕೇವಲ ಒಂದು ಕೆಲಸ ಮಾಡಿ. ಏನನ್ನೂ ಬದಲಾಯಿಸದೆ ನೀವು ಯಾವಾಗ ಮೊಬೈಲ್ ಬಳಸುತ್ತೀರಿ, ಯಾವಾಗ ಕೆಲಸ ಮುಂದೂಡುತ್ತೀರಿ ಎಂದು ಗಮನಿಸಿ. ಯಾವಾಗ ಹಸಿವಿಲ್ಲದಿದ್ದರೂ ತಿನ್ನುತ್ತೀರಿ, ಯಾವಾಗ ಅತಿ ಹೆಚ್ಚು ಉತ್ಸಾಹದಿಂದ ಇರುತ್ತೀರಿ ಮತ್ತು ಯಾವಾಗ ನಿಮ್ಮ ಗಮನ ಅತಿ ಹೆಚ್ಚು ಬೇರೆಡೆಗೆ ಹೋಗುತ್ತದೆ. ಕೇವಲ ಜಾಗೃತಿಯೇ ಬದಲಾವಣೆಯ ಮೊದಲ ಹೆಜ್ಜೆ. ಎರಡನೇ ಪಾಠ, ಒಂದು ಸಮಯದಲ್ಲಿ ಕೇವಲ ಒಂದು ಅಭ್ಯಾಸವನ್ನು ಮಾತ್ರ ಬದಲಾಯಿಸಿ. ಇಡೀ ಜೀವನವನ್ನೇ ಬದಲಾಯಿಸಲು ಪ್ರಯತ್ನಿಸಬೇಡಿ. ಉಳಿದ ಅಭ್ಯಾಸಗಳ ಮೇಲೆ ಒಳ್ಳೆಯ ಪ್ರಭಾವ ಬೀರಬಲ್ಲ ಕೇವಲ ಒಂದು ಅಭ್ಯಾಸವನ್ನು ಆರಿಸಿಕೊಳ್ಳಿ. ಬಹುಶಃ ದಿನಕ್ಕೆ 20 ನಿಮಿಷ ಓದುವುದು, 15 ನಿಮಿಷ ನಡೆಯುವುದು ಅಥವಾ ಪ್ರತಿ ಬೆಳಿಗ್ಗೆ ದಿನದ ಯೋಜನೆಯನ್ನು ರೂಪಿಸುವುದು. ಮೂರನೇ ಪಾಠ, ಸಂಕೇತವನ್ನು ಗುರುತಿಸಿ ಮತ್ತು ದಿನಚರಿಯನ್ನು ಬದಲಾಯಿಸಿ. ಒತ್ತಡವು ನಿಮ್ಮ ಸಂಕೇತವಾಗಿದ್ದರೆ ಜಂಕ್ ಫುಡ್ ಬದಲಿಗೆ ಸ್ವಲ್ಪ ಹೊತ್ತು ನಡೆಯಲು ಶುರು ಮಾಡಿ. ಒಂದು ವೇಳೆ ಬೇಸರವು ಸಂಕೇತವಾಗಿದ್ದರೆ ಸಾಮಾಜಿಕ ಜಾಲತಾಣಗಳ ಬದಲು ಪುಸ್ತಕದ 2 ಪುಟಗಳನ್ನು ಓದಿ. ಫಲಿತಾಂಶವೂ ಅದೇ ಇರಲಿ, ಆದರೆ ದಾರಿಯನ್ನು ಬದಲಾಯಿಸಿ. ಇದೇ ನಿಜವಾದ ಬದಲಾವಣೆ. 4ನೇ ಪಾಠ, ಸಣ್ಣ ಗೆಲುವುಗಳನ್ನು ಗೌರವಿಸಿ. ಪ್ರತಿದಿನದ ಸಣ್ಣ ಸುಧಾರಣೆಯು ನೀವು ಯಾವ ರೀತಿಯ ವ್ಯಕ್ತಿಯಾಗಲು ಬಯಸುತ್ತೀರೋ ಅಂತಹ ವ್ಯಕ್ತಿಯನ್ನಾಗಿ ನಿಮ್ಮನ್ನು ಬದಲಾಯಿಸುತ್ತದೆ. 5ನೇದಾಗಿ, ಸಣ್ಣ ಪ್ರಗತಿಯನ್ನು ಎಂದಿಗೂ ಕಡೆಗಣಿಸಬೇಡಿ. ಮತ್ತು ಎಲ್ಲಕ್ಕಿಂತ ದೊಡ್ಡ ಪಾಠವೆಂದರೆ ನಿಮ್ಮ ಗುರುತನ್ನು ಬದಲಿಸಿಕೊಳ್ಳಲು ಶುರು ಮಾಡಿ. ನಾನು ಪ್ರಯತ್ನಿಸುತ್ತಿದ್ದೇನೆ ಎಂದು ನಿಮ್ಮಷ್ಟಕ್ಕೆ ನೀವೇ ಹೇಳಿಕೊಳ್ಳಬೇಡಿ. ನಾನು ಕಲಿಯುವವನು, ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವವನು ಮತ್ತು ಪ್ರತಿದಿನ ಉತ್ತಮವಾಗುತ್ತಿರುವವನು ಎಂದು ಹೇಳಿಕೊಳ್ಳಿ. ಯಾಕೆಂದರೆ ಗುರುತು ಬದಲಾದಾಗ ಅಭ್ಯಾಸಗಳು ತಾವಾಗಿಯೇ ಬದಲಾಗತೊಡಗುತ್ತವೆ. ಈಗ ಈ ಇಡೀ ಪುಸ್ತಕದ ಅತ್ಯಂತ ಸುಂದರವಾದ ಸಂದೇಶ, ನಿಮ್ಮ ಜೀವನ ಒಂದೇ ರಾತ್ರಿಯಲ್ಲಿ ಬದಲಾಗುತ್ತದೆ ಎಂದು ಚಾರ್ಲ್ಸ್ ಡುಹಿಗ್ ನಮಗೆ ಹೇಳುವುದಿಲ್ಲ.
ನೀವು ಪ್ರತಿದಿನ ಕೇವಲ 1% ಉತ್ತಮವಾಗುತ್ತಾ ಹೋದರೆ ಕೆಲವು ತಿಂಗಳುಗಳ ನಂತರ ಅದೇ ಪುಟ್ಟ ಬದಲಾವಣೆಗಳು ಇಂದು ಅಸಾಧ್ಯವೆನಿಸುವ ಗುರಿಯನ್ನು ತಲುಪಿಸುತ್ತವೆ ಎಂದು ಅವರು ಹೇಳುತ್ತಾರೆ. ಯಶಸ್ಸು ಆಕಸ್ಮಿಕ ಅಥವಾ ಹಠಾತ್ ಅಲ್ಲ. ಮನಸ್ಸಿದ್ದರೂ ಇಲ್ಲದಿದ್ದರೂ ನೀವು ಸರಿಯಾದ ಅಭ್ಯಾಸಗಳನ್ನು ಪಾಲಿಸಿದ ಸಾಮಾನ್ಯ ದಿನಗಳ ಫಲಿತಾಂಶವೇ ಯಶಸ್ಸು. ಹಾಗಾಗಿ ಇಂದು ನಿಮ್ಮ ಪರಿಸ್ಥಿತಿ ಕಠಿಣವಾಗಿದ್ದರೆ, ನಿಮ್ಮ ಹಳೆಯ ಅಭ್ಯಾಸಗಳು ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತಿದ್ದರೆ, ಬದಲಾವಣೆ ತುಂಬಾ ದೂರವಿದೆ ಎಂದು ನಿಮಗನಿಸಿದರೆ, ಈ ಪುಸ್ತಕದ ಒಂದು ಮಾತನ್ನು ಯಾವಾಗಲೂ ನೆನಪಿಡಿ: ನಿಮ್ಮ ಅಭ್ಯಾಸಗಳೇ ನೀವಲ್ಲ, ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳಬಲ್ಲ ವ್ಯಕ್ತಿ ನೀವೇ. ಈ ಮಾತನ್ನು ನೀವು ನಿಜವಾಗಿಯೂ ನಂಬಿದ ದಿನವೇ ನಿಮ್ಮ ಹೊಸ ಜೀವನದ ಆರಂಭವಾಗುತ್ತದೆ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ಪುಸ್ತಕ, ಹೊಸ ಆಲೋಚನೆ ಮತ್ತು ಹೊಸ ಪಯಣದೊಂದಿಗೆ. ಈ ಪುಸ್ತಕದ ಸಾರಾಂಶ ಇಷ್ಟವಾಗಿದ್ದರೆ ಇದನ್ನು ನಿಮ್ಮ ಗೆಳೆಯರು ಮತ್ತು ಕುಟುಂಬದವರ ಜೊತೆ ಹಂಚಿಕೊಳ್ಳಿ. ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ. ಇಂತಹ ಇನ್ನೂ ಹೆಚ್ಚಿನ ಪುಸ್ತಕಗಳ ಸಾರಾಂಶಕ್ಕಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ನಮಗೆ ಸಹಾಯವಾಗುತ್ತದೆ.